Yes, dear students, so this is the next unit, genetics and evolution. In this unit, they have chapter 5, 6 and 7. The sixth chapter is molecular basis of inheritance. It carries around 10 marks in your examination. One of the most interesting, at the same time somewhat difficult chapter according to some students. And be interested and maintain continuity until the end of this chapter, because if there is any skip in the class, you never come to the same stream. So in the further class, that means you have to keep on watching continuously. Yes, molecular basis of inheritance. What is this? So inheritance, fifth chapter, according to fifth chapter, all the traits means characteristics. Okay, so TRAITS. ನಾವು ಜೆನೆಟಿಕ್ಸ್ಗೆ ಬಂದಾಗ ಅವ್ರದ್ದೇ ಆದ ಟರ್ಮಿನಾಲಜಿಗಳಿರುತ್ತೆ. ಆ ಟರ್ಮಿನಾಲಜಿಗಳನ್ನ ನಾವು ಅರ್ಥ ಮಾಡ್ಕೋಬೇಕು. ಟ್ರೈಟ್ಸ್ ಅನ್ನೋದನ್ನ ಆದ್ಮೇಲೆ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಕರೀತೀವಿ ಅಂತ ಅನ್ಕೊಳ್ಳಿ. ಪ್ರಾಪರ್ಟೀಸ್ ಏನು, ಕೆಲವು ಟೈಮ್ ಎಲ್ಲ ನೀವೆಲ್ಲ ಕ್ವಶನ್ಸ್ ಅನ್ನ ಕೆಲವು ಟೈಮ್ ಮಕ್ಕಳು ಅಥವಾ ಗೊತ್ತಿಲ್ಲ ಕೇಳೋದುಂಟು. ಹೆಂಗೆ ಕೇಳ್ತಾರೆ ಅವರೆಲ್ಲ, ನಾವೆಲ್ಲ ಹೇಗೆ ಹುಟ್ಟು ಬಂದ್ವಿ ಅಂತ ಕ್ವಶನ್ ಕೇಳಕ್ ಸಿಂಪಲ್ ಕ್ವಶನ್, ಬಟ್ ಅವ್ರಿಗೆ ಆನ್ಸರ್ ಮಾಡಿ ತೃಪ್ತಿ ಪಡಿಸಲಿಕ್ಕೆ ಇಡೀ ರೀಪ್ರೊಡಕ್ಷನ್ 4 ಯೂನಿಟ್ ಕೂಡ ಚೆನ್ನಾಗಿ ಓದಿರ್ಬೇಕು ನಾವು. ಹಾಗೇನೆ ಇಲ್ಲೂ ಅಷ್ಟೇ, ಇನ್ನು ಕೆಲವು ಕ್ವಶನ್ಸ್ ಮಕ್ಳಿಗೆ ಕೇಳೋ ರೀತಿ ನೋಡ್ಬೇಕು. ಯಾಕೆ ಮನುಷ್ಯರಿಂದ ಮಕ್ಕಳೇ ಹುಟ್ಟಬೇಕು, ಅಥವಾ ಹಲಸಿನ ಬೀಜ ಹಾಕಿದ್ರೆ ಹಲಸಿನ ಮರನೇ ಹುಟ್ಟಬೇಕು, ಯಾಕೆ ಮಾವಿನ ವಾಟೆ ಹಾಕಿದ್ರೆ ಮಾವಿನ ಮರನೇ ಹುಟ್ಟಬೇಕು, ಈಗ ಕ್ವಶನ್. ಹಂದಿಯಿಂದ ಹಂದಿ ಮರಿನೇ ಹುಟ್ಟಬೇಕು, ನಾಯಿಯಿಂದ ನಾಯಿ ಮರಿನೇ ಹುಟ್ಟುತ್ತಲ್ಲ ಯಾಕೆ, ಈ ತರ ಕ್ವಶನ್ ಕೇಳಿದ್ರೆ ನಾವು ಆನ್ಸರ್ ಮಾಡೋದು ತುಂಬಾ ಕಷ್ಟ ಅನ್ಸುತ್ತೆ. ಅಥವಾ ಜೆನೆಟಿಕ್ಸ್ ಬಗ್ಗೆ ಸರಿಯಾಗಿ ಗೊತ್ತಿರ್ಬೇಕು. ಇಷ್ಟೆಲ್ಲ ಇನ್ನೂ ಮುಂದುವರೆದು ನಾನು ಯಾಕೆ ನಮ್ಮ ಅಮ್ಮನಂಗೆ ಇದ್ದೀನಿ, ನನ್ನ ಮೂಗ್ ಯಾಕೆ ನಮ್ಮ ಅಪ್ಪನ ಮೂಗ್ನಂಗೆ ಐತೆ, ಅಥವಾ ನನ್ನ ಹೇರ್ಸ್ ಯಾಕೆ ನಮ್ಮ ಅಪ್ಪನಂಗೆನೇ ಇದೆ, ಹೀಗೆ ಬೇಕಾದಷ್ಟು ಕ್ವಶನ್ಸ್ ಕೇಳ್ಬೋದು. ಅಂತ ಕ್ವಶನ್ಸ್ ಕೇಳಿದಾಗ ಜೆನೆಟಿಕ್ಸ್ ಬಗ್ಗೆ ನಮ್ಗೆ ಸರಿಯಾದ ಕಾನ್ಸೆಪ್ಟ್ ಇರಲಿಲ್ಲ ಅಂದ್ರೆ ಏನೋ ಒಂದು ಶಾರ್ಟ್ ಕಟ್ ಆಗಿ ಗೊತ್ತಿಲ್ಲದಿರೋ ಒಂದು ಆನ್ಸರ್ ಹೇಳಿ ಜೆ ಬಿಟ್ಟಿರ್ತೀವಿ ಅಷ್ಟೇ. ಅದಕ್ಕೆ ಇವೆಲ್ಲವೂ ಸರಿಯಾದ ಆನ್ಸರ್ ಬೇಕು ಅಂದ್ರೆ ಸೊ ಜೆನೆಟಿಕ್ಸ್ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಫಿಫ್ತ್ ಚಾಪ್ಟರ್ ಅಲ್ಲಿ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಅಲ್ಲಿ ಗ್ರೇಗರ್ ಮೆಂಡಲ್ಸ್ ನ ಎಕ್ಸ್ಪೆರಿಮೆಂಟ್ಸು, ಅದರ ಡಿವಿಯೇಷನ್ಸ್ ಎಲ್ಲ ಚೆನ್ನಾಗಿ ಓದಿರ್ತೀವಿ. ಹಾಗಾಗಿ ಇದರಲ್ಲಿ ಅದೇ ಕಾನ್ಸೆಪ್ಟ್ ನ ಮಾಲಿಕ್ಯುಲರ್ ಲೆವೆಲ್ಗೆ ಇಳಿತೀವಿ. ಮಾಲಿಕ್ಯುಲರ್ ಲೆವೆಲ್ ಅಲ್ಲಿ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಳಕ್ ಹೋಗ್ತಾ ಇದೀವಿ. ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಅಂದ್ರೆ ಇನ್ಹೆರಿಟೆನ್ಸ್ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ದಿಸ್ ಈಸ್ ದ ಪಾಸೇಜ್ ಆಫ್ ಕ್ಯಾರೆಕ್ಟರಿಸ್ಟಿಕ್ಸ್, ಪಾಸೇಜ್ ಆಫ್ ಟ್ರೇಡ್ಸ್ ಫ್ರಮ್ ಪೇರೆಂಟ್ಸ್ ಟು ದೇರ್ ಆಫ್ ಸ್ಪ್ರಿಂಗ್ಸ್, ಫ್ರಮ್ ಒನ್ ಜನರೇಷನ್ ಟು ನೆಕ್ಸ್ಟ್ ಜನರೇಷನ್. That is the passage of a characters across the generation. So that is called inheritance. ಈಗ ನಮ್ಮ ತಂದೆ ತಾಯಿಯಲ್ಲಿರ್ತಕ್ಕಂಥ ಕ್ಯಾರೆಕ್ಟರ್ಸ್ ನಮಗೆ ಬಂದಿರ್ತವೆ, ನಮ್ಮಿಂದ ಕ್ಯಾರೆಕ್ಟರಿಸ್ಟಿಕ್ಸ್ ನಮ್ಮ ಮಕ್ಳಿಗೆ ಹೋಗ್ತವೆ, ಅಲ್ಲಿಂದ ಮೊಮ್ಮಕ್ಕಳಿಗೆ ಮರಿ ಮಕ್ಕಳಿಗೆ ಹೀಗೆ ಹೋಗ್ತಿರ್ತವೆ. ಅಂದ್ರೆ ಒಂದು ಜನರೇಷನ್ ಇಂದ ಜನರೇಷನ್ಗೆ ನಿರಂತರವಾಗಿ ಕೆಲವು ಟ್ರೇಡ್ಸ್ ಸಾಗಿ ಹೋಗ್ತಾ ಇದಾವೆ. ಈಗ ನೋಡಿ, ಈ ಮೂಗು ನಂದೇ ಮೂಗು ಅಂತಂದ್ರೆ ನಮ್ಮ ವಂಶದಲ್ಲಿ ಯಾರೋ ಒಬ್ರದ್ದು ಇದೇ ತರದ ಮೂಗು ನನಗೆ ಸಾಗಿ ಬಂದಿದೆ ಅಂತ ಅದರ ಅರ್ಥ. ಈಗ ನನ್ನ ಕಣ್ಣು ಬ್ರೌನ್ ಕಲರ್ ಅಲ್ಲಿ ಏನಿದಾವೆ ಅಂದ್ರೆ ಆ ಕಲರ್ ಆಫ್ ಐಗೆ ಕಾರಣ ಆಗಿರ್ತಕ್ಕಂಥ ಒಂದು ಜೀನ್ ನಮ್ಮ ವಂಶದಲ್ಲಿ ಸಾಗಿ ಬರ್ತಾ ಇದೆ ಅಂತ ಅರ್ಥ. ಈ ಜೀನ್ ಅಂದ್ರೆ ಏನು ಅಂತ ನಿಮ್ಗೆಲ್ಲ ಫಸ್ಟ್ ಚಾಪ್ಟರ್ ಅಲ್ಲಿ ಫ್ಯಾಕ್ಟರ್ ಅಂತ ಕರಿತಿದ್ವಿ. ನೋಡಿ, ಗ್ರೇಗರ್ ಮೆಂಡಲ್ ಪ್ರಕಾರ ಫ್ಯಾಕ್ಟರ್ಸ್ ಅಂತ ಹೇಳಿದ್ವಲ್ವಾ, ಈ ಫ್ಯಾಕ್ಟರ್ಸ್ ಅಂತಕ್ಕಂಥವ್ನ ಅವನ ಕಾಲದಲ್ಲಿ ಕರೆದಿದ್ದ. ಯಾವ್ದೋ ಪರ್ಟಿಕ್ಯುಲರ್ ಫ್ಯಾಕ್ಟರ್ಸ್ ಈ ಕ್ಯಾರೆಕ್ಟರ್ಸ್ ಎಲ್ಲ ತಗೊಂಡು ಜನರೇಷನ್ ಸಾಗಿಸ್ತಾ ಇದ್ದೇವೆ ಅಂತ ಹೇಳಿದ್ದ ಅವನು. ಆ ಫ್ಯಾಕ್ಟರ್ಸ್ ಗಳನ್ನ ನಾವು ಇವತ್ತು ಜೀನ್ಸ್ ಅಂತ ಕರಿತಾ ಇದ್ವಲ್ವಾ, ಸೊ ಅವ್ರ ಫ್ಯಾಕ್ಟರ್ಸ್ ನ ಜೀನ್ಸ್ ಅಂತ ಕರಿತಾ ಇದೀವಿ. ಜೀನ್ಸ್. ಈ ಜೀನ್ಸ್ ಅಂದ್ರೆ ಏನಿವು? ಜೀನ್ಸ್ ಅಂತಂದ್ರೆ ಈಗ ನೋಡಿ, ನಮ್ಮ ಯಾವುದೇ ಅನಿಮಲ್ ಅಥವಾ ಪ್ಲಾಂಟಿನ ಯಾವುದೇ ಒಂದು ಸೆಲ್ ಅನ್ನ ನೀವು ತಗೊಂಡ್ರೆ ನೋಡಿ, ಇದೊಂದು ಸೆಲ್ ಅನ್ನ ತಗೊಂಡಿದೆ ಅಂತ ಅನ್ಕೊಳ್ಳಿ. ಓಕೆ, ಸೊ ಸೆಲ್ ಅದು ಪ್ರೋಕ್ಯಾರಿಯೋಟ್ ಸೆಲ್ ಆಗಿರ್ಬೋದು, ಯೂಕ್ಯಾರಿಯೋಟ್ ಸೆಲ್ ಆಗಿರ್ಬೋದು, ಮತ್ಯಾವುದೇ ಸೆಲ್ ಆಗಿರ್ಬೋದು. ಒಂದು ಸೆಲ್ ತಗೊಂಡ್ರೆ ಅದ್ರಲ್ಲಿ ನ್ಯೂಕ್ಲಿಯಸ್ ರೀಜನ್ ಬನ್ನಿ. ನ್ಯೂಕ್ಲಿಯಸ್ ರೀಜನ್ ಬಂದ್ರೆ ಅಲ್ಲಿ ಏನು ಹೈಲಿ ಕಾಂಪ್ಯಾಕ್ಟ್ ಥ್ರೆಡ್ ಲೈಕ್ ಸ್ಟ್ರಕ್ಚರ್ಸ್ ದಟ್ ಇಸ್ ಪ್ಯಾಕ್ಡ್ ಇನ್ಸೈಡ್ a smaller region, that is a confined to a limited region. So that region itself is a nucleus. ಇದೇನು ಇಲ್ಲಿ ಹೈಲಿ ಕಾಯಿಲ್ಡ್ ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಇದೆಯಲ್ಲ, ಆ ಥ್ರೆಡ್ ಆಕ್ಚುಲಿ ಜೆನೆಟಿಕ್ ಮೆಟೀರಿಯಲ್. ಅಂದ್ರೆ ಜನರೇಷನ್ಗೆ ಏನ್ ಈ ಟ್ರೇಡ್ಸ್ ಅನ್ನ ಸಾಗಿಸ್ಲಿಕ್ಕೆ ಕಾರಣ ಇದೆಯಲ್ಲ, ಅದು ಜೆನೆಟಿಕ್ ಮೆಟೀರಿಯಲ್. ಯಾವುದೇ ಒಂದು ಜನರೇಷನ್ ಅದು ನೆಕ್ಸ್ಟ್ ಜನರೇಷನ್ಗೆ ಟ್ರೇಡ್ಸ್ ಅನ್ನ ಸಾಗಿಸ್ತಕ್ಕಂಥ ಯಾವ ವಸ್ತು ಇದೆಯೋ ಅದನ್ನ ನಾವು ಜೆನೆಟಿಕ್ ಮೆಟೀರಿಯಲ್ ಅಂತ ಕರಿಬೇಕು. ಅಂತ ಜೆನೆಟಿಕ್ ಮೆಟೀರಿಯಲ್ ಇರುತ್ತೆ ಈ ನ್ಯೂಕ್ಲಿಯಸ್ ಒಳಗಡೆ. ಈ ನ್ಯೂಕ್ಲಿಯಸ್ ಒಳಗಿರ್ತಕ್ಕಂಥ ಜೆನೆಟಿಕ್ ಮೆಟೀರಿಯಲ್ ಏನಿದೆಯಲ್ಲ, ಇದನ್ನ ನಾವು ನ್ಯೂಕ್ಲಿಕ್ ಆಸಿಡ್ ಅಂತ ಈಗ ಕರಿತಾ ಇದೀವಿ.
ಈ ನ್ಯೂಕ್ಲಿಕ್ ಆಸಿಡ್ಸ್, ಓಕೆ, ಆ ನ್ಯೂಕ್ಲಿಕ್ ಆಸಿಡ್ಸ್ ಬಂದ್ರೆ ಎಸ್ ನ್ಯೂಕ್ಲಿಕ್ ಆಸಿಡ್ಸ್, ಓಕೆ. ಸೊ ಈ ನ್ಯೂಕ್ಲಿಕ್ ಆಸಿಡ್ಸ್ ಅನ್ನ ಪ್ರಪ್ರಥಮವಾಗಿ ಅಬ್ಸರ್ವ್ ಮಾಡಿದವರು, ಸ್ಟಡಿ ಮಾಡಿದವರು ಸೊ ಫ್ರೆಡ್ರಿಚ್ ಮೀಸ್ಚರ್ ಅಂತ. ನೋಡಿ ಹೆಸರು ಬರ್ದ್ಬಿಡೋಣ. ನೋಡಿ FREIDRICH ಫ್ರೆಡ್ರಿಚ್ ಮೀಸ್ಚರ್, MEISCHER in 1859 around, okay, 69, yes. ಸೊ ಈ ಪೀರಿಯಡ್ ಅಲ್ಲಿ ಈ ನ್ಯೂಕ್ಲಿಕ್ ಆಸಿಡ್ಸ್ ಅನ್ನ ಫೈಂಡ್ ಔಟ್ ಮಾಡ್ತಾನೆ ಯಾರು? ಫ್ರೆಡ್ರಿಚ್ ಮೀಸ್ಚರ್. ಅವನು ನ್ಯೂಕ್ಲಿಯಸ್ ಒಳಗಡೆ ಈ ತರ ಸ್ಟ್ರಕ್ಚರ್, ಸ್ಪೆಷಲ್ ಸ್ಟ್ರಕ್ಚರ್ ಅಂತ ಗೊತ್ತಾಗುತ್ತೆ. ಅದ್ ನ್ಯೂಕ್ಲಿಯಸ್ ಒಳಗಡೆ ಇದ್ದಿಂದ ಅವನಿಗೆ ನ್ಯೂಕ್ಲಿಕ್ ಆಸಿಡ್ ಅಂತ ಕರೀಲಿಲ್ಲ, ಅದನ್ನ ನ್ಯೂಕ್ಲಿಯಿನ್ ಅಂತ ಕರೀತಾನೆ. ಓಕೆ, ಸೊ ನ್ಯೂಕ್ಲಿಯಿನ್ ಅಂತ, ನ್ಯೂಕ್ಲಿಯಿನ್. ಈ ನ್ಯೂಕ್ಲಿಯಿನ್ ಅನ್ನ ಮುಂದೆ ಆಲ್ಟ್ಮನ್ ಅಂತ ಬರ್ತಾನೆ. ನೋಡಿ ಆಲ್ಟ್ಮನ್ ಇದನ್ನ ನ್ಯೂಕ್ಲಿಕ್ ಆಸಿಡ್ಸ್ ಅಂತ ಕರೀತಾನೆ. ಯಾಕೆ ನ್ಯೂಕ್ಲಿಕ್ ಆಸಿಡ್ಸ್ ಅಂತ ಕರೀತಾನಂದ್ರೆ ನ್ಯೂಕ್ಲಿಯಸ್ ಒಳಗಡೆ ಮಾತ್ರ ಇದು ಇರ್ತಕ್ಕಂಥದ್ದು, ಅದಕ್ಕೆ ಕನ್ಫೈನ್ ಟು ನ್ಯೂಕ್ಲಿಯಸ್ ಓನ್ಲಿ, ಅದಕ್ಕೆ ನ್ಯೂಕ್ಲಿಕ್ ಅಂತಕ್ಕಂಥದ್ದು. ಆಮೇಲೆ ಅಸಿಡಿಕ್ ನೇಚರ್ ಇರುತ್ತೆ ಇದಕ್ಕೆ, ಅಸಿಡಿಕ್ ನೇಚರ್. ಯಾಕಂದ್ರೆ ಫಾಸ್ಫಾರಿಕ್ ಆಸಿಡ್ ಇರುತ್ತೆ, ಹಾಗಾಗಿ ಆಸಿಡ್ ನೇಚರ್ ಇರೋದ್ರಿಂದ, ಅಸಿಡಿಕ್ ಇರೋದ್ರಿಂದ ನ್ಯೂಕ್ಲಿಕ್ ಆಸಿಡ್ ಸೊ ಅಂತ ಹೆಸರು ಕೊಡ್ತಾನೆ ಆಲ್ಟ್ಮನ್. ಹಾಗಾಗಿ ಹೂ ಡಿಸ್ಕವರ್ ದ ನ್ಯೂಕ್ಲಿಕ್ ಆಸಿಡ್ಸ್ ಅಂದ್ರೆ ಫ್ರೆಡ್ರಿಚ್ ಮೀಸ್ಚರ್ ಹೇಳ್ಬೇಕು ನೀವು. ಅವನು ಅವಾಗ ನ್ಯೂಕ್ಲಿನ್ ಅಂತ ಕರೆದಿದ್ದ, ಅದನ್ನ ನ್ಯೂಕ್ಲಿಕ್ ಆಸಿಡ್ ಅಂತ ನೇಮ್ ಅನ್ನ ಕಾಯಿನ್ ಮಾಡಿದವನು, ಆ ಟರ್ಮಿನಾಲಜಿನ ಕಾಯಿನ್ ಮಾಡಿದವನು ಆಲ್ಟ್ಮನ್ ಅಂತ ಅಷ್ಟೇನೆ. ಓಕೆ, ಹಾಗಾಗಿ ಈ ನ್ಯೂಕ್ಲಿಕ್ ಆಸಿಡ್ಗಳೇ ಇಷ್ಟೆಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನು ವಂಶ ಪಾರಂಪರ್ಯ ಸಾಗಿಸ್ಲಿಕ್ಕೆ ಕಾರಣ ಅಂತ 5ನೇ ಚಾಪ್ಟರ್ ನೋಡ್ತಾ ಇದೀವಿ, ಗೊತ್ತಾಗಿದೆ ನಿಮಗೆ. ಈ ನ್ಯೂಕ್ಲಿಕ್ ಆಸಿಡ್ ಬಗ್ಗೆ ಸ್ಟಡಿ ಮಾಡೋಣ. ಯಾವ ಲೆವೆಲ್ಗೆ? ಮಾಲಿಕ್ಯುಲರ್ ಲೆವೆಲ್ಗೆ. ಯಾಕಂದ್ರೆ ಅವ್ರೆ ತಾನೆ ವಂಶ ಪಾರಂಪರ್ಯ ಜೆನೆಟಿಕ್ ಮೆಟೀರಿಯಲ್ ಕೆಲಸ ಮಾಡ್ತಾರೆ ಅಂದ್ರೆ ಅವ್ರ ಬಗ್ಗೆ ಡೆಪ್ತ್ ಆಗಿ ನಾವು ಗೊತ್ತಾಗಬೇಕಾಗತ್ತೆ. ಅದಕ್ಕೆ ಮಾಲಿಕ್ಯುಲರ್ ಲೆವೆಲ್ಗೆ ನಾವು ಸ್ಟಡಿ ಮಾಡಕ್ ಹೋಗ್ಬೇಕಾಗಿದೆ. ಓಕೆ, ಹಾಗಾಗಿ ಇನ್ಹೆರಿಟೆನ್ಸ್ ಅಂದ್ರೆ ಗೊತ್ತಾಯ್ತು. ಸೊ ಜನರೇಷನ್ ಕ್ಯಾರೆಕ್ಟರ್ಸ್ ಆಗಿ ಹೋಗ್ತಕ್ಕಂಥದ್ದು ಅದು ಮಾಲಿಕ್ಯುಲರ್ ಲೆವೆಲ್ ಅಲ್ಲಿ ನಾವು ಸ್ಟಡಿ ಮಾಡಕ್ ಹೋಗ್ತಾ ಇದೀವಿ. ಅದಕ್ಕಾಗಿ ನ್ಯೂಕ್ಲಿಕ್ ಆಸಿಡ್ ಇದಕ್ಕೆ ಕಾರಣದ ಗೊತ್ತಾಗಿದೆ. ಆ ನ್ಯೂಕ್ಲಿಕ್ ಆಸಿಡ್ ನ ಮಾಲಿಕ್ಯುಲರ್ ಲೆವೆಲ್ ಸ್ಟಡಿ ಮಾಡಬೇಕಾಗಿದೆ ನಾವೀಗ. ಹಾಗಾಗಿ ಈ ನ್ಯೂಕ್ಲಿಕ್ ಆಸಿಡ್ಸ್ ಅಲ್ಲಿ ಏನೇನ್ ಟೈಪ್ ಇದಾವೆ ಅಂತ ನಾವೀಗ ನೆಕ್ಸ್ಟ್ ನೋಡೋಣ ಬನ್ನಿ. ಎಸ್, ಸೊ ನ್ಯೂಕ್ಲಿಕ್ ಆಸಿಡ್ ಟೈಪ್ಸ್ ಹೋಗೋಣ. ಈ ಟೈಪ್ಸ್ ಬಂದ್ರೆ ನ್ಯೂಕ್ಲಿಕ್ ಆಸಿಡ್ಸ್ ಅಲ್ಲಿ 2 ಟೈಪ್ಸ್ ಇದಾವೆ. ದೇರ್ ಆರ್ 2 ಟೈಪ್ಸ್ ಆಫ್ ನ್ಯೂಕ್ಲಿಕ್ ಆಸಿಡ್ಸ್. 2 ಟೈಪ್ ಯಾವ ಅಂದ್ರೆ ಒಂದು RNA and another one DNA. Yes, so RNA, DNA. What is this RNA? It's a abbreviate form for ribonucleic acid. Okay, so nucleic acid. Nucleic acid. Yes, this is RNA. Ribonucleic acid. Simply ribonucleic acid. That's also correct. Okay, ribonucleic acid. What about DNA? D for deoxyribo. Deoxyribo. Yes, deoxyribonucleic acid. N means nucleic acid. In both cases, N means nucleic, A means acid. So or ribose, D means deoxyribose. So deoxyribonucleic acid, that is a DNA. These two are the genetic materials. These two are the nucleic acids. Okay, so ಇವೆರಡು ನ್ಯೂಕ್ಲಿಕ್ ಆಸಿಡ್ಸ್ ಅನ್ನ ನಾವೀಗ ಸ್ಟಡಿ ಇಡೀ ಚಾಪ್ಟರ್ ಅಲ್ಲಿ ಓದಕ್ಕೆ ಹೋಗ್ತಿರೋದು. ಮಾಲಿಕ್ಯುಲರ್ ಅಂದ್ರೆ ನೋಡು DNA ಮಾಲಿಕ್ಯೂಲ್, RNA ಮಾಲಿಕ್ಯೂಲ್ ಅನ್ನು ಸ್ಟಡಿ ಮಾಡ್ತೀವಿ. ಅವು ಯಾವ ಜೆನೆಟಿಕ್ ಮೆಟೀರಿಯಲ್ ಆಗ್ತಾ ಕೆಲಸ ಮಾಡ್ತಾವ ಅಂತ ಮುಂದೆ ನೋಡ್ತಾ ಹೋಗ್ತೀವಿ. ಈ ಚಾಪ್ಟರ್ ನಾನೀಗ RNA ಮತ್ತು DNA ಯಾರನ್ನ ಜೆನೆಟಿಕ್ ಮೆಟೀರಿಯಲ್ ಅಂತ ಕರಿಬೇಕು ಅಂದ್ರೆ ವಂಶ ಪಾರಂಪರ್ಯವಾಗಿ ಗುಣಗಳನ್ನ ಸಾಗಿಸ್ತಕ್ಕಂಥವ್ರು RNA DNA. ಇದ್ರಾಗ ಯಾವ ಜೆನೆಟಿಕ್ ಮೆಟೀರಿಯಲ್ ಅಂದ್ರೆ ಇಬ್ರು ಹೌದು, ಇಬ್ರು ಜೆನೆಟಿಕ್ ಮೆಟೀರಿಯಲ್ ನಿಜ. ಆದ್ರೆ RNA it confined to only limited species, only in RNA viruses. RNA viruses ಬನ್ನಿ, RNA viruses ಬಂದ್ರೆ they consist only one nucleic acid, that is RNA, no DNA at all. Hence RNA itself acts as genetic material in RNA viruses as there is no DNA. So ಅಲ್ಲಿ DNA ನೇ ಇರಲ್ಲ, RNA ಮಾತ್ರ ಇರುತ್ತೆ. ಅದಕ್ಕೆ RNA ಅಲ್ಲಿ ಜೆನೆಟಿಕ್ ಮೆಟೀರಿಯಲ್ ಆಗಿ ವಂಶ ಪಾರಂಪರ್ಯ ಗುಣಗಳು ಸಾಗಿಸ್ತಂತ ಕೆಲಸ ಮಾಡುತ್ತೆ RNA ವೈರಸಸ್ ಅಲ್ಲಿ. ಅಲ್ಲಿ ಬಿಟ್ರೆ RNA ಮತ್ತೆಲ್ಲೂ ಜೆನೆಟಿಕ್ ಮೆಟೀರಿಯಲ್ ಕೆಲಸ ಮಾಡಲ್ಲ. ಏನಕ್ಕಂದ್ರೆ ಇದಕ್ಕೆ ಕೆಲವು ಡಿಸ್ಕ್ವಾಲಿಫಿಕೇಶನ್ ಇದೆ, ಅಂದ್ರೆ ಸೊ ಸ್ಟೆಬಿಲಿಟಿ ಕಾರಣ ಇಲ್ಲ ಇದಕ್ಕೆ, ಅಥವಾ
ಜೆನೆಟಿಕ್ ಮೆಟೀರಿಯಲ್ ಇರಬೇಕಾದಂತ ಒಂದು ಕ್ರೈಟೀರಿಯಾಗಳು ಇದಕ್ಕಿಲ್ಲ. ಫಾರ್ ಎಕ್ಸಾಂಪಲ್ ಇದು ನೋಡಿ, ಇದು ಬಹಳ ಸರಿ ಅನ್ಸ್ಟೇಬಲ್ ಮಾಲಿಕ್ಯೂಲ್ ಕೆಲಸ ಮಾಡುತ್ತೆ, ಅಂದ್ರೆ ಕೆಟಲಿಸ್ಟ್ ಆಗಿ ಕೆಲಸ ಮಾಡಕ್ ಶುರು ಮಾಡ್ಬಿಡುತ್ತೆ, ಅಂದ್ರೆ ಕೆಮಿಕಲ್ ರಿಯಾಕ್ಷನ್ ಅಲ್ಲಿ ಸುಲಭ ಭಾಗವಹಿಸ್ಬಿಟ್ಟು ತನ್ನ ಸ್ಟ್ರಕ್ಚರ್ ಕಳ್ಕೊಳ್ಳುತ್ತೆ. ಸೊ ಜೆನೆಟಿಕ್ ಮೆಟೀರಿಯಲ್ ಆ ಒಂದು ಸ್ಟೆಬಿಲಿಟಿ ಇರಬೇಕು, ಹಿಂಗೆ ಕಳ್ಕೋಬಾರ್ದು. ಜೊತೆಗೆ ಅಡಾಪ್ಟರ್ ಮಾಲಿಕ್ಯೂಲ್ ಕೆಲಸ ಮಾಡ್ತಿದ್ದು, ಅಡಾಪ್ಟರ್ ಮಾಲಿಕ್ಯೂಲ್ ಕೆಲಸ ಮಾಡುತ್ತೆ. ಸೊ ಅಡಾಪ್ಟರ್ ಮಾಲಿಕ್ಯೂಲ್ ಕೆಲಸ ಮಾಡುತ್ತೆ. ಹಾಗಾಗಿ ಮತ್ತೆ ಸಿಂಗಲ್ ಸ್ಟ್ರಾಂಡ್ ಇದ್ದು ಅನ್ಸ್ಟೇಬಲ್ ಆಗಿ ಕೆಲಸ ಮಾಡುತ್ತೆ, ಸಿಂಗಲ್ ಸ್ಟ್ರಾಂಡೆಡ್ ಇದು. ಹಾಗೆ ಅನೇಕ ಕಾರಣಗಳಿಗಾಗಿ ಇನ್ನು ಮುಂದೆ ಅದ್ರ ಬಗ್ಗೆ ಓದ್ತೀವಿ, 3 ಮಾರ್ಕ್ಸ್ ಓದ್ಬೇಕು. ಯಾಕೆ RNA ಜೆನೆಟಿಕ್ ಮೆಟೀರಿಯಲ್ ಅಲ್ಲ ಅನ್ನೋದಕ್ಕೆ ಸದ್ಯಕ್ಕೆ ಈಗ ಗೊತ್ತಿರ್ಲಿ. ನಾನು RNA ಡೆಪ್ತ್ ಯಾಕೆ ಓದಲ್ಲ ಅಂದ್ರೆ, ಮೋಸ್ಟ್ ಆಫ್ ದ ಅನಿಮಲ್ಸ್ ಅಲ್ಲಿ DNA ಜೆನೆಟಿಕ್ ಮೆಟೀರಿಯಲ್, RNA ವೈರಸ್ ಬಿಟ್ಟರೆ ಮತ್ತೆ ಎಲ್ಲೂ ಇಲ್ಲ. ಅದಕ್ಕಾಗಿ ಹಾಗಾಗಿ ನಾವು RNA ಇಲ್ಲಿ ಡೆಪ್ತ್ ಓದ್ತಾ ಇಲ್ಲ. ಬಟ್ ನನ್ಗೆ ಎಲ್ಲೆಲ್ಲಿ ಹೆಲ್ಪ್ ಬೇಕೋ ಅಲ್ಲಿ ಮಾತ್ರ ಓದ್ಕೊಂತೀರ, ಅದನ್ನ DNA ಡೆಪ್ತ್ ಓದ್ಬೇಕಾಗಿದೆ. ಸೊ ಕಾರಣ ಗೊತ್ತಿಲ್ಲ ನಿಮ್ಗೆ. RNA ಸ್ಟೇಬಲ್ ಮಾಲಿಕ್ಯೂಲ್ ಅಲ್ಲ, ಕೆಟಲಿಸ್ಟ್ ಕೆಲಸ ಮಾಡುತ್ತೆ, ಅಡಾಪ್ಟರ್ ಮಾಲಿಕ್ಯೂಲ್ ಕೆಲಸ ಮಾಡುತ್ತೆ, ತನ್ನ ಶೇಪ್ ಅನ್ನ ಕಳ್ಕೊಳ್ಳುತ್ತೆ. ಹಾಗಾಗಿ ಇದು ಜೆನೆಟಿಕ್ ಮೆಟೀರಿಯಲ್ ಅಂತ ಅನ್ಲಿಕ್ಕೆ ಬರಲ್ಲ ಅಂತ. ಓಕೆ, ಇರ್ಲಿ. ಎನಿಹೌ ಬೇಸಿಕಲಿ ಈ ಲೈಫ್ ಆರಿಜಿನ್ ಆದ್ಮೇಲೆ ಫಸ್ಟ್ ಜೆನೆಟಿಕ್ ಮೆಟೀರಿಯಲ್ ಆಗಿ ಕೆಲಸ ಮಾಡೋಣ RNA ಫಸ್ಟ್. ಈ RNA ಮಾಡಿಫಿಕೇಶನ್ ಆಗಿ ಸ್ಟೇಬಲ್ ಮಾಲಿಕ್ಯೂಲ್ ಆಗಿದ್ದೇ DNA ಅಂತ ಕರೆಯೋದು. ಹಾಗಾದ್ರೆ DNA ಇಟ್ ಇಸ್ ಅ ಮಾಡಿಫೈಡ್ RNA ಅನ್ಬಹುದು. RNA ಮಾಡಿಫಿಕೇಶನ್ ಆಗಿ ಬಂದಂತ ಮಾಲಿಕ್ಯೂಲ್ DNA ಅಷ್ಟೇ. ಸೊ DNA ಅಂತಕ್ಕಂಥ ಬೇಸಿಕಲಿ RNA ಇಂದ ಮಾಡಿಫಿಕೇಶನ್ ಆಗ್ತಾ ಬಂದಿದ್ದು. ಇದು ಸಿಂಗಲ್ ಸ್ಟ್ರಾಂಡ್ ಇದ್ದು ಮುಂದೆ ಡಬಲ್ ಸ್ಟ್ರಾಂಡ್ ಆಗಿ ಸ್ಟೇಬಲ್ ಮಾಲಿಕ್ಯೂಲ್ ಆಗ್ತಾ ಹೋಗುತ್ತೆ. ಅದು ಹಿಸ್ಟ್ರಿ, ಅದು ಬ್ಯಾಡ್ ಸದ್ಯಕ್ಕೆ. ಓಕೆ, RNA ಮತ್ತೆ DNA ಮಾಲಿಕ್ಯೂಲ್ ಲೆವೆಲ್ ನಾವು ಸ್ಟಡಿ ಮಾಡ್ತೀವಿ. ಅದ್ರೊಳಗಡೆ ಈಗ ನಾವು ಆ DNA ನ ಸ್ಟಡಿ ಮಾಡಕ್ ಹೋಗ್ಬೇಕು. ಸೊ DNA ಅರ್ಥ ಮಾಡ್ಕೋಬೇಕು, ರೈಟ್? ಸೊ ಅಂದ್ರೆ ಬನ್ನಿ, ಡಿಆಕ್ಸಿ ರೈಬೋ ನ್ಯೂಕ್ಲಿಕ್ ಆಸಿಡ್ ಅಂತೀವಲ್ಲ, ಈ DNA ಬಗ್ಗೆ ನಾವು ಫಸ್ಟ್ ಏನು ಓದ್ಕೊಳ್ಳೋಣ ಅಂತ. ಫಸ್ಟ್ ಅಂಡ್ ಫಾರ್ಮೋಸ್ಟ್, ಯಾವುದೇ ನ್ಯೂಕ್ಲಿಯಸ್ ಒಳಗಡೆ ಹೋದ್ರೆ ಏನು ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಇದೆಯಲ್ಲ, ಅದೆಲ್ಲ DNA ಸ್ಟ್ರಕ್ಚರ್ ಅಥವಾ DNA ಅಂತ ನಿಮಗೆ ಫಸ್ಟ್ ಗೊತ್ತಿರಲಿ. ಅದ್ರ ಸ್ಟ್ರಕ್ಚರ್ ಅಲ್ಲಿ ಈಗಲೇ ಈ ಕ್ಲಾಸ್ ಎಲ್ಲ ಓದ್ತಾ ಇದ್ದೀವಿ. ಬೇಕಾಸ್ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ದೊಡ್ಡ ಕಾನ್ಸೆಪ್ಟ್, ಬೇಕಾಸ್ ಸೋರ್ಸ್ ಇದೆ. ಆನ್ಲೈನ್ ಅಲ್ಲಿ ಎಷ್ಟೊಂದು ವಿಷಯಗಳು ಸಿಗುತ್ತೆ. ಬಟ್ ಇಲ್ಲಿ ಕನ್ಫೈನ್ ಟು ಓನ್ಲಿ NCERT 12th ಸ್ಟ್ಯಾಂಡರ್ಡ್ ಬುಕ್ ಮಾತ್ರ ಇಲ್ಲಿ ಮಾತಾಡ್ತೀವಿ. ಬಿಯಾಂಡ್ ದಟ್ ನಾವು ಇಲ್ಲೇನು ಮಾತಾಡೋದಿಲ್ಲ. ಎಸ್ಪೆಷಲಿ ನೀಟ್ ಅಂಡ್ CET ಗೆ ತುಂಬಾ ಇಂಟ್ರೆಸ್ಟಿಂಗ್ ಕ್ವಶನ್ಸ್ ಇಲ್ಲಿ ಕ್ರಿಯೇಟ್ ಆಗ್ತವೆ. ಹಾಗೆ ತುಂಬಾ ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ. ತುಂಬಾ ಚೆನ್ನಾಗಿ ನಾನು ಕವರ್ ಮಾಡ್ತೀನಿ. ಈ DNA ಬಂದ್ರೆ, ಲೆಟ್ ಮೀ ಗಿವ್ ಎ ಬ್ರೀಫ್ ನೋಟ್ ಅಬೌಟ್ ದ ಲೆಂತ್ ಆಫ್ DNA. ಈ ಲೆಂತ್ ಬಗ್ಗೆ ಒಂದಿಷ್ಟು ನಿಮಗೆ ಮಾಹಿತಿ ಕೊಟ್ಟರೆ ಒಂದು ಸ್ವಲ್ಪ ಐಡಿಯಾ ಬರ್ಬೋದು ಅಂತ ಅಷ್ಟೇ. ಲೆಂತ್ ಕೊಡೋ ಉದ್ದೇಶ ನಿಮ್ಗೊಂದು ಐಡಿಯಾ ಬರ್ಬೋದು, ಹೇಗೆ ಏನಂತ ಒಂದು ಐಡಿಯಾ ಬರ್ಬೋದು ಅಂತ. ಸೊ ಲೆಂತ್ ಬಂದ್ರೆ ಕೆಲವು ಬ್ಯಾಕ್ಟೀರಿಯಾ ಫೇಸ್ಗಳಿಗೆ ಹೋಗಿ ಅಲ್ಲಿ ಎಷ್ಟು ಉದ್ದ ಇರ್ತಿದ್ದು ಅಂತ ನೋಡೋಣ. ಬ್ಯಾಕ್ಟೀರಿಯಾ ಫೇಸಸ್. ಓಕೆ, ಬ್ಯಾಕ್ಟೀರಿಯಾ ಫೇಸ್ ಅಲ್ಲಿ ನಾನೀಗ ನಿಮ್ಗೆ 5 into 1 ಅದು ಇನ್ನೊಂದು ಬ್ಯಾಕ್ಟೀರಿಯಾ ಫೇಸ್. ಇನ್ನೊಂದು ಬ್ಯಾಕ್ಟೀರಿಯಾ ಫೇಸ್ ಯಾವ್ದಪ್ಪ ಅಂತಂದ್ರೆ ನಿಮಗೆ ಲ್ಯಾಂಬ್ಡಾ. ಓಕೆ, ಸೊ ಲ್ಯಾಂಬ್ಡಾ ಬ್ಯಾಕ್ಟೀರಿಯಾ ಫೇಸ್, ಇದು ಒಂದು ಲೆಂತ್ ಅನ್ನು ನೋಡೋಣ. ಆಮೇಲೆ ಎಸ್ಚೆರಿಚಿಯಾ ಕೋಲಿ ನೋಡಿ, ಎಸ್ಚೆರಿಚಿಯಾ ಕೋಲಿ ಒಂದು ಬ್ಯಾಕ್ಟೀರಿಯಾ. ಇದು ಬ್ಯಾಕ್ಟೀರಿಯಾ, ಇದರಲ್ಲಿ ಇರ್ತದೆ DNA ಲೆಂತ್ ಏನಂತ ನೋಡೋಣ. ಹಾಗೆ ನಮ್ಮ ಹ್ಯೂಮನ್ ಬೀಯಿಂಗ್ಸ್, ಓಕೆ, ಹ್ಯೂಮನ್ಸ್ ಅಲ್ಲಿ ಇರ್ತಕ್ಕಂಥ ಲೆಂತ್ ಅಂತ ನೋಡೋಣ. ಎಸ್, ಲೆಟ್ ಮೀ give a brief note on the length of DNA in some organisms. So to understand about the nature of DNA is of various length in different organisms. So here some lengths are given in our textbook. Come to certain bacteriophages. So bacteriophage means viruses. Okay, there is a 5 into 174 bacteriophage, then lambda bacteriophage, Escherichia coli, a bacteria, and humans. Okay. In case of this 174, there is a 5386 nucleotides. So that is the length of DNA of a 5 phi. So 5 ನೀವು ಥೀಟಾ ಅಂತ ಬರೀತೀವಲ್ಲ, ಆಲ್ಜಿಬ್ರಾ ಮಾಡಕ್ಕೆಲ್ಲ ನೋಡ್ತಿರಲ್ಲ, ಆಗಿದ್ದು 5 phi, ಗ್ರೀಕ್ ಲೆಟರ್ಸ್ ಆಲ್ಫಾ ಬೀಟಾ ಗಾಮಾದಾಗೆಲ್ಲ 5 into 174 ಅಂತ ಒಂದು ಬ್ಯಾಕ್ಟೀರಿಯಾ ಹೆಸರು. ಅದರೊಳಗೆ DNA ಎಷ್ಟುದ್ದ ಇದೆ? 5386 ನ್ಯೂಕ್ಲಿಯೋಟೈಡ್ಸ್ ಅಷ್ಟುದ್ದ ಇದೆ ಅಂತ. ಹಾಗೇನೆ ಲ್ಯಾಂಬ್ಡಾಗ್ ಬನ್ನಿ, 48,502 ಬೇಸ್ ಪೇರ್ ಅಷ್ಟು ಇದೆ ಅದರಲ್ಲಿ ಲ್ಯಾಂಬ್ಡಾದಲ್ಲಿ. ಇದರ ಬಿಟ್ಟರೆ ಎಸ್ಚೆರಿಚಿಯಾ ಕೋಲಿಗೆ ಬನ್ನಿ. ಎಸ್ಚೆರಿಚಿಯಾ ಕೋಲಿಗೆ ಬಂದ್ರೆ ಇಲ್ಲಿ ತುಂಬಾ ಲೆಂತ್ ಆಗಿರುತ್ತೆ. ಅಬೌಟ್ 4.6 into 10 to the power of 6 ಬೇಸ್ ಪೇರ್ಸ್ ಅಷ್ಟುದ್ದ ಇರುತ್ತೆ. ಎಲ್ಲಿ? ಎಸ್ಚೆರಿಚಿಯಾ ಕೋಲಿಯಲ್ಲಿ ಅಷ್ಟುದ್ದ ಇರುತ್ತೆ. ಆಫ್ ಇರಬೇಕು. ಓಕೆ, ಒಂದು ಹ್ಯಾಪ್ಲಾಯ್ಡ್ ಸೆಟ್ ಎಲ್ಲ ತಗೊಂಡಿರ್ತಕ್ಕಂಥದ್ದು. ಹಾಗಾಗಿ ಓಕೆ, ದಿಸ್ ಈಸ್ ದ ಲೆಂತ್ ಆಫ್ DNA. ಓಕೆ, ಬೇರೆ ಬೇರೆದರಲ್ಲಿ ಲೆಂತ್ ಆಫ್ DNA. ಸೊ
ಏನು ನ್ಯೂಕ್ಲಿಯೋಟೈಡ್ಸ್ ಅಂದ್ರೆ ಏನು, ಈಗ ನಮಗೆ ನೆಕ್ಸ್ಟ್ ಹೋಗ್ತಕ್ಕಂಥ ಇದ್ರೆ ಸ್ಟ್ರಕ್ಚರ್ ನೋಡೋಣ. ಬೇಸ್ ಪೇರ್ ಅಲ್ಲಿ ಗೊತ್ತಾಗುತ್ತೆ. ದಿಸ್ ಈಸ್ ಅಬೌಟ್ ದ ಲೆಂತ್ ಆಫ್ DNA ಇನ್ ಡಿಫರೆಂಟ್ ಆರ್ಗ್ಯಾನಿಸಮ್ಸ್. ಇದು 4.6 × 10⁶ ಇದೆ ಬೇಸ್ ಪೇರ್. ಇದು 3.3 × 10⁹ ಇದೆ. 6.6 ತಗೊಂಡ್ರೆ ಅದು ಡಿಪ್ಲಾಯ್ಡ್ ಸೆಲ್ ಆಗುತ್ತೆ, ಹ್ಯಾಪ್ಲಾಯ್ಡ್ ಸೆಲ್ ಲೆಕ್ಕ ತಗೊಳ್ಳೋಣ. ಹಾಗಾಗಿ ಇಷ್ಟು ಇದು ಲೆಂತ್ ಬಗ್ಗೆ ಒಂದಿಷ್ಟು ಬ್ರೀಫ್ ಐಡಿಯಾ ನಿಮ್ಗೆ ಇಲ್ಲಿ ಅಂತ ಕೊಟ್ಟಿರ್ತಕ್ಕಂಥದ್ದು. ಹಾಗೇನೆ ಇದು ನೀಟು CET ಅಲ್ಲಿ ಇವೆಲ್ಲ ಕೇಳ್ತಾರೆ, ಹಾಗಾಗಿ ಒಂದಿಷ್ಟು ಕಣ್ಣಾಡ್ಸೋದು ಒಳ್ಳೆಯದು, ರೈಟ್. ನ್ಯೂಕ್ಲಿಯೋಟೈಡ್ ಅಂದ್ರೆ ಅಂತ ಈಗ ನೆಕ್ಸ್ಟ್ ನಾವು ನೋಡ್ತಾ ಇದ್ದೀವಿ. ಎಸ್, ನ್ಯೂಕ್ಲಿಕ್ ಆಸಿಡ್ಸ್ ಅಲ್ಲಿ ಈಗ ನಾವು ಏನನ್ನು ನೋಡಕ್ ಹೋಗೋಣ. ಎಸ್, ಕಾಂಪೋಸಿಷನ್ ಆಫ್ ನ್ಯೂಕ್ಲಿಯೋಟೈಡ್ ಅನ್ನು ನಾವೀಗ ನೋಡಕ್ ಹೋಗೋಣ. ವಾಟ್ ಇಸ್ ದ ಕಾಂಪೋಸಿಷನ್ ಆಫ್ ದಿಸ್ DNA? Okay, yes, composition. So composition of DNA, right? So DNA ಒಳಗಡೆ ಏನೇನಿದೆ ಅಂತ ಸ್ಟಡಿ ಮಾಡೋಣ. ಯಾಕಂದ್ರೆ ನಾವು ಮಾಲಿಕ್ಯುಲರ್ ಎಲ್ಲ ಹೋಗ್ಬೇಕಂದ್ರೆ ಇಡೀ ಮಾಲಿಕ್ಯುಲರ್ ಕಂಪ್ಲೀಟ್ ಕ್ಲಿಯರ್ ಪಿಕ್ಚರ್ ನಮ್ಮ ಹತ್ರ ಇರಬೇಕು. ಅದಕ್ಕಾಗಿ ಈಗ ಕಾಂಪೋಸಿಷನ್ ಆಫ್ DNA ನೋಡೋಣ ಬನ್ನಿ. DNA ಒಳಗಡೆ ಏನಿದೆ, ವಾಟ್ ಆರ್ ದ ಕಾಂಪೋಸಿಷನ್ ಆಫ್ DNA. ಮನೆ ತರ ವಾಟ್ ಆರ್ ದ ಕಾಂಪೋಸಿಷನ್ ಆಫ್ ಎಗ್ ಆಪರೇಟರ್ಸ್ ಹಂಗೇನು ಕೇಳ್ತಿದ್ವಲ್ಲ ಹಾಗೆ ಕ್ವಶನ್. ಸೊ DNA ಏನೇನಿದೆ ಅಂತ. ಸೊ DNA ಇಟ್ ಕಾಂಪ್ರೈಸಸ್ 3 ಇಂಪಾರ್ಟೆಂಟ್ ಕಾಂಪೋನೆಂಟ್ಸ್. 3 ಕಾಂಪೋನೆಂಟ್ಸ್, ದಟ್ಸ್ ಆಲ್. 3 ಕಾಂಪೋನೆಂಟ್ಸ್ ಇರುತ್ತೆ. ಇದ್ರಾಗೆ ಒಂದು ಪೆಂಟೋಸ್ ಶುಗರ್ ಇರುತ್ತೆ, ಪೆಂಟೋಸ್ ಶುಗರ್. ಓಕೆ, ಸೊ ಪೆಂಟೋಸ್ ಶುಗರ್ ಇರುತ್ತೆ. ಅದ್ ಬಿಟ್ರೆ ನೈಟ್ರೋಜನ್ ಬೇಸಸ್ ಇರುತ್ತೆ, ನೈಟ್ರೋಜನ್ ಬೇಸಸ್ ಇರುತ್ತೆ. ಇನ್ನು ಫಾಸ್ಫೇಟ್ ಗ್ರೂಪ್ ಇರುತ್ತೆ, ಫಾಸ್ಫೇಟ್ ಗ್ರೂಪ್. So these are the important components of DNA ಒಳಗಡೆ. ಅಫ್ಕೋರ್ಸ್ RNA ಅಲ್ಲೂ ಕೂಡ ಇವನೇ ಇರ್ತಾರೆ. RNA ಇರ್ತಕ್ಕಂಥ ನ್ಯೂಕ್ಲಿಕ್ ಆಸಿಡ್ ಕಾಂಪೋನೆಂಟ್ಸ್ ಅಂದ್ರೆ ಇವನೇನಂತ. ಇದಕ್ಕೆ RNA DNA ಇಬ್ರು ಕಂಪ್ಯಾರಿಸನ್ ಮಾಡ್ಕೊಂಡು ಸ್ಟಡಿ ಮಾಡ್ಬಿಡೋಣ ಒಂದೇ ಸರಿನೇ. ಮತ್ತೆ ಇನ್ಯಾಕ ಅಲ್ಲಿ ನಿಮಗೆ RNA ಮತ್ತೆ ಸಪ್ರೇಟ್ ಹೋಗೋ ಅವಶ್ಯಕತೆ ಇಲ್ಲ, ಇಲ್ಲೇ ಕಂಪ್ಯಾರಿಸನ್ ಮಾಡ್ಬಿಡೋಣ ಬನ್ನಿ. ಕಾಂಪೋಸಿಷನ್ ಆಫ್ ನ್ಯೂಕ್ಲಿಕ್ ಆಸಿಡ್ಸ್ ಅನ್ನು ನೋಡ್ಬಿಡೋಣ. ನಾ ಈಗ DNA ಬರ್ತಿದ್ದೀನಿ, ಇದ್ರೊಳಗಡೆ ಯಾರಂತ ಅಕ್ಯುರೇಟ್ ಆಗಿ DNA ಗ್ಯಾರೋ RNA ಗ್ಯಾರೋ ಅಂತ ನೋಡೋಣ. ಈಗ ಪೆಂಟೋಸ್ ಶುಗರ್ ಬಗ್ಗೆ ಮಾತಾಡ್ತೀನಿ. ಶುಗರ್ ಬನ್ನಿ, ನಮ್ಮಲ್ಲಿ ಹೋದ್ರೆ ಇದನ್ನ ಪೆಂಟೋಸ್ ಶುಗರ್ ಯಾಕಂತ ಕರಿತೀವಿ ಅಂದ್ರೆ ನೋಡಿ, ಗ್ಲೂಕೋಸ್ ಇದೆ, ಫ್ರಕ್ಟೋಸ್ ಇದೆ, ಅವರೆಲ್ಲ ಹೆಕ್ಸೋಸ್ ಶುಗರ್. ಹೆಕ್ಸೋ ಅಂದ್ರೆ 6, C6 ಕಾರ್ಬನ್ 6 ಇರ್ತವೆ. ಕಾರ್ಬನ್ 5 ಇದ್ರೆ ಪೆಂಟೋಸ್. ಇಲ್ಲಿ 5 ಕಾರ್ಬನ್ ಆಟಮ್ ಅಷ್ಟೇ ಇರ್ತವೆ ನೋಡಿ. C5H10O5 ಇದು ಈ ಪೆಂಟೋಸ್ ಶುಗರ್ನ ಮಾಲಿಕ್ಯುಲರ್ ಫಾರ್ಮುಲಾ. ಪೆಂಟೋಸ್ ಶುಗರ್ನ ಮಾಲಿಕ್ಯುಲರ್ ಫಾರ್ಮುಲಾ. ಈ C5H10O5 ಐತಲ್ಲ, ಇದ್ರ ಹೆಸರು ರೈಬೋಸ್ ಅಂತ. ರೈಬೋಸ್ ಶುಗರ್. ಇದರ ಸ್ಟ್ರಕ್ಚರ್ ನೀವೇನ ನೋಡೋದಾದ್ರೆ ನೋಡಿ, ಸ್ಟ್ರಕ್ಚರ್ ನೋಡ್ಬಿಡಿ C5 ಹೇಗಿದೆ ಅಂತ. ಸ್ಟ್ರಕ್ಚರ್ ನ ಫಸ್ಟ್ ಪೀಸ್ ಓದ್ಬೇಕಾಗಿತ್ತು. ಸೊ ಅನ್ಫಾರ್ಚುನೇಟ್ಲಿ ಈ ಕರೋನಾ ಪ್ರಾಬ್ಲಮ್ ಇಂದ ಎಷ್ಟೋ ಜನ ಪಾಪ ಇದನ್ನು ಓದಕ್ಕಾಗಿರಲ್ಲ. ಹಾಗಾಗಿ ನೋಡಿ, ಪೆಂಟಾ ಅಂದ್ರೆ 5 ತಾನೆ, 1 2 3 4 5 ಪೆಂಟಾಗೋನಲ್. ಓಕೆ, ಸೊ ಹಂಗೆ ಕಾರ್ಬನ್ 5. ಆದ್ರೆ 5 ಕಾರ್ಬನ್ ಎಲ್ಲೆಲ್ಲಿ ಇರ್ತವೆ ಅನ್ನೋದು ಮುಖ್ಯ. ಇಲ್ಲಿ ಆಕ್ಸಿಜನ್ ಇರ್ತದೆ, ದಯಮಾಡಿ ಕಾರ್ಬನ್ ಇರಲ್ಲ. ಅದಕ್ಕೆ ನೋಡಿ ಆಕ್ಸಿಜನ್ ಇರುತ್ತೆ ಅಲ್ಲಿ, ರೈಟ್. ಅದು ಕನ್ಫರ್ಮ್ ಮಾಡ್ಕೊಳ್ಳಿ. ಇದು ಕಾರ್ಬನ್ 1ನೇ ಪ್ಲೇಸ್, ಕಾರ್ಬನ್ 2, ಕಾರ್ಬನ್ 3, ಕಾರ್ಬನ್ 4, 1 ಮೋರ್ ಕಾರ್ಬನ್ 5 ಇಲ್ಲಿದೆ ನೋಡಿ. ಕಾರ್ಬನ್ ಪೊಸಿಷನ್ಗಳು 1 2 3 4 5 ಈ ಕಾರ್ಬನ್ ಪೊಸಿಷನ್ ಇಲ್ಲಿ ನೋಡಿ. C5 ಆಯ್ತು. ಇನ್ನ H10 ಮತ್ತೆ O5 ಎಲ್ಲಿ ಬರ್ತಂತ ನೋಡ್ಬಿಡೋಣ. ನೋಡಿ, ಇಲ್ಲಿ OH, SOH, ನೆಕ್ಸ್ಟ್ OH, ಅನಂತರ ಹಾಗಾದ್ರೆ ಇಲ್ಲಿ ಏನಿರುತ್ತೆ, H ಇರುತ್ತೆ. ನೆಕ್ಸ್ಟ್ H, ಇಲ್ಲಿ H, ಇಲ್ಲಿ ಚೇಂಜ್, ಇಲ್ಲಿ H ಇರುತ್ತೆ, ಇಲ್ಲಿ CH2OH ಇರುತ್ತೆ ನೋಡಿ, CH2OH. ಸೊ ದಿಸ್ ಈಸ್ ದ ಸ್ಟ್ರಕ್ಚರ್ ಆಫ್ ರೈಬೋಸ್ ಶುಗರ್. ನೋಡಿ, C5H10O5 ಇದೇನು ಕಂಪ್ಲೀಟ್ ಮಾಡ್ಕೊಂಡು ಕೌಂಟ್ ಮಾಡ್ಕೊಂಡ್ಬಿಡೋಣ. ಓಕೆ, C5 ಅಲ್ಲಿ 1 2 3 4 5, H10 ಅಲ್ಲಿ 1 2 3 4 5 6 7 8 9 and 10. ಓಕೆ, ಸೊ ಅದು 10 ಹೈಡ್ರೋಜನ್ ಇರ್ತಕ್ಕಂಥದ್ದು. ಆಕ್ಸಿಜನ್ಗೆ ಹೋದ್ರೆ 1 2 3 4 5. ಸೊ 5 ಆಕ್ಸಿಜನ್ಸ್ ಇದೆ. ಸೊ ದಿಸ್ ಈಸ್ ದ ಸ್ಟ್ರಕ್ಚರ್ ಆಫ್ ರೈಬೋಸ್ ಶುಗರ್. ಅಂಡ್ ದಿಸ್ ಶುಗರ್ ಪ್ರೆಸೆಂಟ್ ಇನ್ ದ ನ್ಯೂಕ್ಲಿಕ್ ಆಸಿಡ್, ನಾಟ್ ಇನ್ DNA. ಇಟ್ ಈಸ್ ಇನ್ RNA. ಎಸ್, RNA ಅಲ್ಲಿ ಇರ್ತಕ್ಕಂತಹ ಶುಗರ್ ಯಾವ್ದು ಅಂತ ಕೇಳ್ತೀವಿ. ನೇಮ್ ದ ಶುಗರ್ ಪ್ರೆಸೆಂಟ್ ಇನ್ RNA. ರೈಬೋಸ್ ನ್ಯೂಕ್ಲಿಕ್ ಆಸಿಡ್ ಅಲ್ಲಿ ಇರ್ತಕ್ಕಂಥ ಶುಗರ್ ಯಾರು? ರೈಬೋಸ್. ಸೊ ರೈಬೋಸ್ ಶುಗರ್ ಇದು.
ದಯವಿಟ್ಟು ನೋಡ್ಕೊಳ್ಳಿ, ರೈಬೋಸ್ ಶುಗರ್. ಹಾಗಾದ್ರೆ ಡಿ ಎನ್ ಎಲ್ ಇರೋರು ಯಾರು? ಡಿ ಎನ್ ಎಲ್ಲಿ ನೋಡಿ, ಡಿ ಅಂದ್ರೆ ಏನು? ಡಿಆಕ್ಸಿ. ಡಿಆಕ್ಸಿ ಅಂದ್ರೆ ಈ 5 ಆಕ್ಸಿಜನ್ ಅಲ್ಲಿ 1 ಆಕ್ಸಿಜನ್ ಕಿತ್ತಾಕ್ಬೇಕು. ಯಾಕಂದ್ರೆ ಆಕ್ಸಿಜನ್ ಸೇರಿಸಿದ್ರೆ ಏನಂತಾರೆ? ಆಕ್ಸಿಡೇಷನ್. ಆಕ್ಸಿಜನ್ ತೆಗೆದು ಹಾಕಿದ್ರೆ ಡಿಆಕ್ಸಿಡೇಷನ್. ಇಲ್ಲಿ ಡಿಆಕ್ಸಿ ಅಂದ್ರೆ ಅದೇನೆ. ಇಲ್ಲಿ 5 ಆಕ್ಸಿಜನ್ ಇದಾವಲ್ಲ, ಅದ್ರ 1 ಕಿತ್ತು ಕೂಡ ಡಿಆಕ್ಸಿನೇ. ಇಲ್ಲಿ 1 ಕಿತ್ತಾಕೋಣ, O5 ಇರೋದು O4 ಮಾಡಿದ್ರೆ ಡಿಆಕ್ಸಿ ರೇಬೋಸ್ ಆಗ್ಬಿಡುತ್ತೆ. ಸೊ ಅದೇ ಆಗಿರ್ತದೆ ನೋಡ ಬನ್ನಿ. ಓಕೆ, ಅದಕ್ಕೆ ಬಂದ್ರೆ C5H10 O5 ಅಲ್ಲ 4 ಆಗುತ್ತೆ. ಒಂದು ಡಿಆಕ್ಸಿ, ಒಂದು ಆಕ್ಸಿಜನ್ ಕಿತ್ಕೊಂಡೋಗಿರುತ್ತೆ. ಎಲ್ಲಿ ಅದು? ಇಲ್ಲಿ ಎಲ್ಲಿ ಕಿತ್ಕೊಂಡೋಗಿರುತ್ತೆ, ಅದಕ್ಕಿದು ಸ್ಟ್ರಕ್ಚರ್ ನೋಡೋಣ ಬನ್ನಿ. ಹಾಗೆ ಶುಗರ್ ಹೆಸರು ಏನಂಗಿದ್ದು? ಡಿಆಕ್ಸಿ ರೈಬೋಸ್ ಶುಗರ್. ಇದು ಡಿಆಕ್ಸಿ ರೈಬೋಸ್ ಶುಗರ್. ಇದು ರೈಬೋಸ್, ಇದು ಡಿಆಕ್ಸಿ ರೈಬೋಸ್. ಸ್ಟ್ರಕ್ಚರ್ ಸೇಮ್ ಟು ಸೇಮ್ ಇರುತ್ತೆ, ಒಂದು ಆಕ್ಸಿಜನ್ ಮಾತ್ರ ಕಡಿಮೆ ಬರಿಬೇಕು ನಾವೀಗ. ರೈಟ್, ಬನ್ನಿ ನೋಡೋಣ. ಎಸ್, ನೋಡಿ, ಕಾರ್ಬನ್ 1, ಕಾರ್ಬನ್ 2, ಕಾರ್ಬನ್ 3, ಕಾರ್ಬನ್ 4 ಅಂಡ್ ಕಾರ್ಬನ್ 5. ಇಲ್ಲಿ ಏನಿತ್ತು? D2. ಇಲ್ಲಿ ಸೇಮ್ ಟು ಸೇಮ್ ಆಕ್ಸಿಜನ್ ಇರುತ್ತೆ. ನೆಕ್ಸ್ಟ್ OH ಇದೆ, H ಇದೆ, ಇಲ್ಲಿ H ಇರುತ್ತೆ, OH ಇರುತ್ತೆ, ಇಲ್ಲಿ H ಇರುತ್ತೆ, ಇಲ್ಲಿ CH2OH ಇರುತ್ತೆ. ನಿಮ್ಗೆಲ್ಲ ಗೊತ್ತೆ, D2 ಬರ್ತೀವಿ. ಇಲ್ಲಿ ಸೇಮ್ H ಇರುತ್ತೆ. ಇಲ್ಲಿ ಈಗ ಸಿಕ್ಕ ನೋಡಿ, ಇಲ್ಲಿ OH ಇದೆ. ಈ ಜಾಗದ ಹೆಸರು ಏನಂತ ಹೇಳ್ಬಿಡ್ತೀನಿ ನೋಡಿ. ಈ ಜಾಗ ಪೊಸಿಷನ್ ಹೇಳ್ಬೇಕಾದ್ರೆ ಆ ಪೊಸಿಷನ್ ದಯವಿಟ್ಟು ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಯಾರು ಫಸ್ಟ್ ಪೀರಿಯಡ್ ಕ್ಲಾಸ್ ಅಲ್ಲಿ ಕರೆಕ್ಟಾಗಿ ಕೇಳ್ಕೊಂಡಿರಲ್ಲ, ಮುಂದೆ ಇವೆಲ್ಲ ಬಹಳ ಕಷ್ಟದವೆ. ದೊಡ್ಡದಾಗಿ ಬೆಳೆದು ಬಿಟ್ಟಿದೆ ಈ ಬ್ರಾಂಚ್. ನಮ್ಮ ಬಯಾಲಜಿಯಲ್ಲಿ ನಾವು ಶಿಶುಗಳು ಎಷ್ಟು ಅಂದ್ರೆ ಬಹಳ ಸಿಲ್ಲಿ ವಿಷಯ ಓದ್ತಾ ಇದೀವಿ. ಜೆನೆಟಿಕ್ಸ್ ತುಂಬಾ ಸಿಲ್ಲಿ ವಿಷಯ ಓದ್ತಿರೋದು. ಇವತ್ತು ತುಂಬಾ ಅಡ್ವಾನ್ಸ್ಡ್ ಬಂದ್ಬಿಟ್ಟಿದೀವಿ. ಹಾಗೆ ದಯವಿಟ್ಟು ಇದೆಲ್ಲ ಸೇರಿ ನೋಡ್ಕೊಳ್ಳಿ. ಸೇಬಾಳೆ ಅಂದ್ರೆ ಬಾಳೆ ಗಿಡದಲ್ಲಿ ಸೇಬು ಹಣ್ಣಿನ ಬೆಳೀತಕ್ಕಂಥದ್ದು ಅಂತ, ಅಥವಾ ಸೇಬು ಹಣ್ಣಲ್ಲಿ ಬಾಳೆಹಣ್ಣ ಉತ್ಪತ್ತಿ ಮಾಡ್ತಕ್ಕಂಥ ಊಹೆ ಮಾಡಕ್ಕಾಗತ್ತಾ? ಸೊ ಆ ತರದ ಕಲ್ಪನೆಗಳು ನಿಮ್ಗೆ ಬರ್ಬೇಕಂದ್ರೆ ಈ ಕಾನ್ಸೆಪ್ಟ್ ಎಲ್ಲ ತುಂಬಾ ಚೆನ್ನಾಗಿ ಅರ್ಥ ಆಗ್ಬೇಕು. ಇವತ್ತೇನು ಹೈಬ್ರಿಡ್ ತಳಿಗಳು ಅನಾಡಿ ಮಾಡ್ಕೊಂಡಿವೋ, ಈ ಕಾನ್ಸೆಪ್ಟ್ ಎಲ್ಲ ಕಂಪ್ಲೀಟ್ ಗೊತ್ತಿರ್ಬೇಕು ನಮ್ಗೆ. ದಯವಿಟ್ಟು ಸೇರಿ ನೋಡ್ಕೊಳ್ಳಿ. ನೋಡಿ, ಇಲ್ಲಿ ಕಾರ್ಬನ್ ಪೊಸಿಷನ್ ಹೇಳ್ಬೇಕಾದ್ರೆ ಕಾರ್ಬನ್ 1, ಕಾರ್ಬನ್ 2, ಕಾರ್ಬನ್ 3, ಕಾರ್ಬನ್ 4 ಅಂಡ್ ಕಾರ್ಬನ್ 5. ಈ ಜಾಗನ 1 ಪ್ರೈಮ್ ಅಂತಾರೆ. ಈ ಜಾಗನ 1 ಪ್ರೈಮ್ ಅಂದ್ರೆ ಮೇಲೆ 1 ಡ್ಯಾಶ್ ಬರೀತೀವಲ್ಲ ತರ 1 ಪ್ರೈಮ್. ಇದು 2 ಪ್ರೈಮ್, ಇದು 2 ಪ್ರೈಮ್, ಇದು 3 ಪ್ರೈಮ್, ಇದು 4 ಪ್ರೈಮ್, ಇದು 5 ಪ್ರೈಮ್. ನೋಡಿ ಪೊಸಿಷನ್ಗಳು ಸೇರಿ ನೋಡ್ಕೊಳ್ಳಿ ಇವು. ಹಾಗಾಗಿ ಇದು 1 ಪ್ರೈಮ್, ಇದು 2 ಪ್ರೈಮ್, ಇದು 3 ಪ್ರೈಮ್. ಹಾಗಾದ್ರೆ ಇದ್ಯಾವ ಜಾಗ? 2 ಪ್ರೈಮ್. ಇದು ಈ 2 ಪ್ರೈಮ್ ಅಲ್ಲಿ OH ಇದೆ, ನೆನ್ಪಿಟ್ಕೊಳ್ಳಿ. ಇದು 2 ಪ್ರೈಮ್ ಅಲ್ಲಿ OH ಗ್ರೂಪ್ ಇದೆ. ಇದೇ ಸ್ಪೆಷಲ್. ರೈಬೋಸ್ ಶುಗರ್ ಅಲ್ಲಿ ಯಾವಾಗ್ಲೂ 2 ಪ್ರೈಮ್ ಅಲ್ಲಿ OH ಗ್ರೂಪ್ ಇರುತ್ತೆ. ಬಟ್ ಅದೇ ಡಿಆಕ್ಸಿ ರೈಬೋಸ್ ಬಂದ್ರೆ 2 ಪ್ರೈಮ್ ಅಲ್ಲಿ OH ಇರಲ್ಲ, ಬರೀ O ಮಾತ್ರ ಇರುತ್ತೆ. ಹಾಗಾಗಿ ಇಲ್ಲಿ ಜಸ್ಟ್ O ಮಾತ್ರ ಇದೆ, ಸಾರಿ H ಮಾತ್ರ, H ಮಾತ್ರ ಇರುತ್ತೆ, O ಅಲ್ಲ, H ಮಾತ್ರ ಇರುತ್ತೆ. ಒಂದು O ಇಲ್ಲ, ಅದಕ್ಕೆ O4. O5 ಇರ್ಬೇಕಾಗಿದ್ದು O4 ಆಗಿದೆ, ಇಲ್ಲೊಂದು O ಕಿತ್ಕೊಂಡೋಗಿದೆ. ಹಾಗಾಗಿ ಇದನ್ನ ಡಿಆಕ್ಸಿ ರೈಬೋಸ್ ಅಂತ ಕರೆಯೋದು. ದಿಸ್ ಈಸ್ ದ ಶುಗರ್ ಪ್ರೆಸೆಂಟ್ ಇನ್ DNA. ಸೊ ಈಗ ನಾವು ಮುಂದೆ ಸ್ಟ್ರಕ್ಚರ್ ಆಗ್ತಾ ಬರೀ ಸ್ಕೆಲಿಟನ್ ಆಗ್ತಿರ್ತೀವಿ. ಇಲ್ಲಿ OH H ಅಂತ ಏನ್ ಹೇಳ್ತಿರಲ್ಲ, ನೀವು ಅದನ್ನ ನಾವು DNA ಆದ್ರೆ ಇದನ್ನ ತಿಳ್ಕೊಂತೀರಿ, RNA ಇದನ್ನ ತಿಳ್ಕೊಂತೀರಿ. ಹಾಗಾದ್ರೆ ಶುಗರ್ ಬಗ್ಗೆ ಮಾತಾಡಿದ್ರೆ ಪೆಂಟೋಸ್ ಶುಗರ್ ಅಂತ ಯಾಕೆ ಕರ್ತೀವಿ, ಮತ್ತೆ ಯಾರ್ಯಾರಿದ್ದಾರೆ ಅಂತ. ರೈಬೋಸ್ ಶುಗರ್ಗೂ ಮತ್ತೆ ಡಿಆಕ್ಸಿ ರೈಬೋಸ್ ಶುಗರ್ ಏನ್ ಡಿಫ್ರೆನ್ಸ್ ಅಂತ ನೋಡ್ರಿ. ರೈಬೋಸ್ ಶುಗರ್ ನಲ್ಲಿ 2 ಪ್ರೈಮ್ OH ಇದೆ. ಈಗ ಇರೋದ್ರಿಂದಾನೇ RNA ಜೆನೆಟಿಕ್ ಮೆಟೀರಿಯಲ್ ಕೆಲಸ ಮಾಡಲ್ಲ, ಅದೊಂದು ಕೆಟಲಿಸ್ಟ್ ಆಗಿ ಕೆಲಸ ಮಾಡ್ಬಿಡುತ್ತೆ, ವೇಗ ಕೆಮಿಕಲ್ ರಿಯಾಕ್ಷನ್ ಭಾಗವಹಿಸುತ್ತೆ, ಮ್ಯೂಟೇಷನ್ಗಳಾಗ್ಬಿಡುತ್ತೆ. ಯಾಕಂದ್ರೆ 2 ಪ್ರೈಮ್ OH ಇದೆಯಲ್ಲ, ವೆರಿ ರಿಯಾಕ್ಟಿವ್ ಗ್ರೂಪ್ ಅದು. ಅದು ಇಲ್ಲಿ ಬಂದ್ರೆ 2 ಪ್ರೈಮ್ H ಇದೆ, OH ಇಲ್ಲ, ಅದಕ್ಕಾಗಿ ಇದು ಸ್ಟೇಬಲ್ ಗ್ರೂಪ್ ಆಗಿರುತ್ತೆ. ಇದೀಗಲೇ ಗೊತ್ತಿರಲಿ, ಮುಂದೆ ಮತ್ತೆ ಡಿಸ್ಕಸ್ ಮಾಡ್ತೀನಿ. ಸೊ ಈಗ ನನಗೆ ಏನ್ ಗೊತ್ತಾಯ್ತಪ್ಪ, ಶುಗರ್ ಯಾರಂತ ಗೊತ್ತಾಯ್ತು, ಶುಗರ್ ಯಾರ್ಯಾರಿದ್ದಾರೆ ಅಂತ ಗೊತ್ತಾಯ್ತು. ನೆಕ್ಸ್ಟ್ ಇದ್ ಬಿಟ್ರೆ ಎರಡನೇ ಕಾಂಪೋನೆಂಟ್ ಯಾರಂತೀರಿ? ನೈಟ್ರೋಜನ್ ಬೇಸ್. RNA ಶುಗರ್ ಯಾರು, DNA ಶುಗರ್ ಯಾರು ಗೊತ್ತಾಯ್ತು. ಇನ್ನು ನೈಟ್ರೋಜನ್ ಬೇಸ್ ಬನ್ನಿ. ನೈಟ್ರೋಜನ್ ಬೇಸಸ್ ಬಂದ್ರೆ ಎಸ್, ನೈಟ್ರೋಜನ್ ಬೇಸಸ್ ಇವ್ರಿಗೆ ಬನ್ನಿ. ಇಲ್ಲಿ ಬಂದ್ರೆ 2 ತರ ನೈಟ್ರೋಜನ್ ಬೇಸ್ಗಳು ಗ್ರೂಪ್ ಸಿಗ್ತವೆ ನ್ಯೂಕ್ಲಿಕ್ ಆಸಿಡ್ಸ್ ಅಲ್ಲಿ. DNA RNA 2 ತರ ನೈಟ್ರೋಜನ್ ಬೇಸ್ಗಳಿದೆ. ಒಂದು ಪ್ಯೂರಿನ್ಸ್ ಅಂತ ನೋಡಿ, ಪ್ಯೂರಿನ್ಸ್. ಇನ್ನೊಂದು ಪಿರಿಮಿಡಿನ್ಸ್ ಅಂತ. ಓಕೆ, ಪಿರಿಮಿಡಿನ್ಸ್. ಎಸ್, ಪ್ಯೂರಿನ್ಸ್, ಪಿರಿಮಿಡಿನ್ಸ್. ಪ್ಯೂರಿನ್ಸ್ ಬಂದ್ರೆ 2 ಪ್ಯೂರಿನ್ಸ್ ಗಳಲ್ಲಿ ನಮಗೆ ಸಿಗ್ತಕ್ಕಂಥದ್ದು ನ್ಯೂಕ್ಲಿಕ್ ಆಸಿಡ್ಸ್ ಅಲ್ಲಿ. ಒಂದು ಅಡಿನೈನ್, ಎಸ್, ಸೊ ಅಡಿನೈನ್. ಇನ್ನೊಂದು ಗ್ವಾನಿನ್. ನೋಡಿ, ಗ್ವಾನೈನ್ ಅಥವಾ ಗ್ವಾನಿನ್ ಅನ್ನೋಣ. ಓಕೆ, ಅಡಿನೈನ್, ಗ್ವಾನೈನ್. ಸೊ ಇವರಿಬ್ರು ಪ್ಯೂರಿನ್ಸ್
ನ್ಯೂಕ್ಲಿಕ್ ಆಸಿಡ್ ಅಲ್ಲಿ. ಇನ್ನು ಪಿರಿಮಿಡಿನ್ ಸಿ ಬಂದ್ರೆ ಅಡಿನೈನ್ ಜೊತೆಗೆ ಯಾವಾಗಲೂ ಥೈಮಿನ್ ಅಂತ ಇರ್ತಾನೆ, ಅದಕ್ಕೆ ಥೈಮಿನ್ ತಗೊಳ್ತೀನಿ. ಈ ಥೈಮಿನ್ DNA ಮಾತ್ರ ಇರ್ತಾನೆ ದಯಮಾಡಿ, RNA ಇರಲ್ಲ. RNA ಅಲ್ಲಿ ಯುರಾಸಿಲ್ ಅಂತ ಬಂದ್ಬಿಡ್ತಾನೆ, ಅದಕ್ಕೆ ಆ ಬಾರ್ ಹಾಕ್ಬಿಟ್ಟು ನನಗೆ ಇಲ್ಲಿ. ಓಕೆ, ಹಾಗಾದ್ರೆ ಪಿರಿಮಿಡಿನ್ ಅಲ್ಲಿ ಥೈಮಿನ್ ಆದ್ರೂ ಇರ್ತಾನೆ, ಯುರಾಸಿಲ್ ಆದ್ರೂ ಇರ್ತಾನೆ. ಅಂದ್ರೆ ಅರ್ಥ DNA ಅಲ್ಲಿ ಥೈಮಿನ್ ಇರ್ತಾನೆ, RNA ಬಂದ್ರೆ ಯುರಾಸಿಲ್ ಇರ್ತಾನೆ. ಇವ್ರಲ್ಲಿ ಡಿಫ್ರೆನ್ಸ್ ಏನಪ್ಪಾ ಅಂದ್ರೆ ಬೇಸಿಕಲಿ ಇದು ಯುರಾಸಿಲ್ಲೇ, ಬಟ್ ಯುರಾಸಿಲ್ ಅಲ್ಲಿ ಈ 5 ಪ್ರೈಮ್ ಕಾರ್ಬನ್ ಐತಲ್ಲ ಇದ್ರಾಗೆ, ಅದಕ್ಕೊಂದು ಮೀಥೈಲ್ ಗ್ರೂಪ್ ಬಂದು ಸೇರ್ಕೊಂಡ್ಬಿಟ್ಟಿರುತ್ತೆ, ಮೀಥೈಲ್. ಅದಕ್ಕಾಗಿ ಇದನ್ನ ಥೈಮಿನ್ ಅನ್ನ 5 ಮೀಥೈಲ್ ಯುರಾಸಿಲ್ ಅಂತ ಕರೆಯೋದು. ನೋಡಿ ಇನ್ನೊಂದು ಹೆಸರು ಥೈಮಿನ್, ಇನ್ನೊಂದು ಹೆಸರು 5 ಮೀಥೈಲ್ ಯುರಾಸಿಲ್. ಯುರಾಸಿಲ್ ಎಲ್ಲ 5ನೇ ಕಾರ್ಬನ್ ಒಂದು ಮೀಥೈಲ್ ಗ್ರೂಪ್ ಬಂದು ಸೇರ್ಕೊಂಡ್ರೆ ಥೈಮಿನ್ ಆಗಿರುತ್ತೆ. ನಾನು ಆಗ್ಲೇ ಹೇಳಿದೆ RNA ಮೊದಲಿದ್ದು ಅದು ಮಾಡಿಫಿಕೇಶನ್ ಆಗಿ DNA ಆಯ್ತು ಅಂತ. ಆ DNA ಮಾಡಿಫಿಕೇಶನ್ ಹಾಕಿದ್ರೆ ಈ ಯುರಾಸಿಲ್ ಮಾಡಿಫಿಕೇಶನ್ ಆಗಿ ಥೈಮಿನ್ ಆಗಿದೆ. ಥೈಮಿನ್ ತುಂಬಾ ಸ್ಟೇಬಲ್ ಕಾಂಪೌಂಡ್ ಆಗಿರುತ್ತೆ ಯುರಾಸಿಲ್ಗಿಂತ, ಅದಕ್ಕಾಗಿ DNA ಸ್ಟೆಬಿಲಿಟಿ ಇನ್ನೂ ಜಾಸ್ತಿ ಆಯ್ತು ಅಂತ ಅದರ ಅರ್ಥ. ಸೊ ಓಕೆ, ಹಾಗಾಗಿ ಪಿರಿಮಿಡಿನ್ ನಲ್ಲಿ ಥೈಮಿನ್ ಆದ್ರೂ ಇರ್ಬೋದು, ಯುರಾಸಿಲ್ ಆದ್ರೂ ಇರ್ಬೋದು. ಆಮೇಲೆ ಇನ್ನೊಬ್ಬ ಯಾರು, ಸೊ ಗ್ವಾನಿನ್ ಜೊತೆಗೆ ಸೈಟೋಸಿನ್, ಸೈಟೋಸಿನ್ ಅಂತ ನೋಡಿ. ಹಾಗಾದ್ರೆ ಅಡಿನೈನ್ ಗ್ವಾನೈನ್ ಇವರಿಬ್ರು ಪ್ಯೂರಿನ್ಗಳು, ಥೈಮಿನ್ ಅಥವಾ ಯುರಾಸಿಲ್ ಮತ್ತೆ ಸೈಟೋಸಿನ್ ಇವರು ಪಿರಿಮಿಡಿನ್ಗಳು. ಬಿ ಕೇರ್ಫುಲ್. ಈ ಪ್ಯೂರಿನ್ ಬಂದ್ರೆ ಅವರಲ್ಲಿ ಯಾವ ಒಂದು ಹೆಕ್ಸಾಗೋನಲ್ ಗ್ರೂಪ್ ಇರುತ್ತೆ, ಹೀಗೆ ಹೆಕ್ಸಾಗೋನಲ್ ಗ್ರೂಪ್, ಅದ್ರ ಜೊತೆಗೆ ಒಂದು ಪೆಂಟೋಗೋನಲ್ ಸ್ಟ್ರಕ್ಚರ್ ಇರ್ತದೆ. ನೋಡಿ 2 ರಿಂಗ್ ಇದೆ, ಡಬಲ್ ರಿಂಗ್. ಇವರು ಡಬಲ್ ರಿಂಗ್ ಸ್ಟ್ರಕ್ಚರ್ಸ್ ಯಾವಾಗಲೂ ಅಡಿನೈನ್ ಗ್ವಾನೈನ್ ಎಲ್ಲ ಫಂಕ್ಷನ್ ಗ್ರೂಪ್ ಬೇರೆ ಬೇರೆ ಇದ್ದಾರೆ, ಬಟ್ ಸ್ಟ್ರಕ್ಚರ್ ಇವು ಸ್ಕೆಲೆಟನ್ ರಿಂಗ್ ಇರುತ್ತೆ. ಅದು ಇವ್ರ ತಕ್ಕ ಬಂದ್ರೆ ಜಸ್ಟ್ ಒಂದು ಬೆಂಜಿನ್ ರಿಂಗ್ ಇರ್ಬಿಟ್ರೆ ಇನ್ನೊಂದು ರಿಂಗ್ ಏನಿರಲ್ಲ, ಇದು ಸಿಂಗಲ್ ರಿಂಗ್ ಇರ್ತಕ್ಕಂಥವ್ರು. ಹಾಗಾದ್ರೆ ಸ್ಟ್ರಕ್ಚರ್ ನೋಡ್ಕೊಳ್ಳಿ, ಇವು ಹೆವಿಯರ್ ಮಾಲಿಕ್ಯುಲರ್ ವೇಟ್, ಇವು ಲೈಟರ್ ಮಾಲಿಕ್ಯುಲರ್ ವೇಟ್ ಇಬ್ರಿಗೂ ಹೋಲಿಸಿದ್ರೆ. ಹಾಗೆ ಹೆವಿ ಮಾಲಿಕ್ಯುಲರ್ ವೇಟ್ ಇರ್ತಾರೆ ಇವರು ಪ್ಯೂರಿನ್ಸ್, ಲೈಟರ್ ಮಾಲಿಕ್ಯುಲರ್ ವೇಟ್ ಇರ್ತಾರೆ ಪಿರಿಮಿಡಿನ್ಸ್. ಫಸ್ಟ್ ಪೀಸಲ್ಲಿ ಇದ್ರದ್ದು ಸ್ಟ್ರಕ್ಚರ್ ಕೂಡ ಕೊಟ್ಟಿವಿ, ಬೇಕಾದ್ರೆ ನೀವು ಸರಿ ನೋಡಿ. ಇದು ಸ್ಟ್ರಕ್ಚರ್ ಕೂಡ ನಿಮ್ಗೆ ಈಗ ಆಗ್ತೇನೆ ಬೇಕಾದ್ರೆ ಅದನ್ನ ಸರಿ ನೋಡ್ಕೊಳ್ಳಿ, ರೈಟ್. ಹಾಗಾಗಿ ಪ್ಯೂರಿನ್ಸ್ ಮತ್ತೆ ಪಿರಿಮಿಡಿನ್ಸ್ ಐಡಿಯಾ ಬಂದಂಗೆ ಆಯ್ತು. ದಯವಿಟ್ಟು ನೋಡ್ಕೊಳ್ಳಿ, ಪ್ಯೂರಿನ್ಸ್ ಅಡಿನೈನ್ ಗುವಾನೈನ್, ಪಿರಿಮಿಡಿನ್ಸ್ ಥೈಮಿನ್ ಅಥವಾ ಯುರಾಸಿಲ್, ಸೈಟೋಸಿನ್. ಇಲ್ಲೇ ಕ್ವಶನ್ಸ್ ಕೇಳ್ತೀನಿ, ಹೇಳ್ಬಿಡಿ ನೋಡೋಣ. ನೇಮ್ ದ ನೈಟ್ರೋಜನ್ ಬೇಸ್ ದಟ್ ಪ್ರೆಸೆಂಟ್ ಓನ್ಲಿ ಇನ್ RNA. RNA ಮಾತ್ರ ಇರೋದಂದ್ರೆ ಯುರಾಸಿಲ್. ದ ನೈಟ್ರೋಜನ್ ಬೇಸ್ ದಟ್ ಪ್ರೆಸೆಂಟ್ ಓನ್ಲಿ ಇನ್ DNA, ಥೈಮಿನ್. ನೋಡಿ ಇವೆಲ್ಲ CT ನೀಟಲ್ಲಿ ಸುಮ್ಮನೆ ಆಟ ಆಡಿಸಿರ್ತಾರೆ, ಸಿಲ್ಲಿ ವಿಷಯಗಳೇ ಆಟ ಆಡಿಸಿರ್ತಾರೆ. ವಿಚ್ ಆಫ್ ದ ಫಾಲೋಯಿಂಗ್ ಅಮೈನೋ ಆಸಿಡ್ ನೈಟ್ರೋಜನ್ ಬೇಸ್ ಇಸ್ ನಾಟ್ ಪ್ರೆಸೆಂಟ್ ಇನ್ ಬೋತ್ ದ ಅಲ್ಲ ಇನ್ನು DNA ಅಂತಂದ್ರೆ DNA ಯಾರು ಇರೋಲ್ಲ ಅಂತ ಕೇಳಿ 4 ಉತ್ತರ ಕೊಡ್ತಾನೆ, ಅದ್ರೊಳಗೆ ಯುರಾಸಿಲ್ ಇರಲ್ಲ. ಓಕೆ, ಹೀಗೆ ಅಥವಾ ನೀವೇನಾದ್ರು ಕ್ವಶನ್ ಮಾಡ್ಬೋದು. ಬಟ್ಗೆ 3 ಕಾಮನ್, AGC ಇವ್ರು ಕಾಮನ್, ಈ T ಅಥವಾ U ಮಾತ್ರ ಚಾಯ್ಸ್. ಅದಕ್ಕಾಗಿನೇ DNA ಅಲ್ಲಿ ಯಾರಿರ್ತಾರೆ, ATGC, ATGC ಇಲ್ಲಿ DNA ಅಲ್ಲಿ ATGC. ಇನ್ನು RNA AUGC ಇವ್ ನೆನ್ಪಿಟ್ಕೊಳ್ಳಿ. ಮುಂದೆ ಬೇಕು ATGC AUGC ಬಹಳ ಬೇಕೀಗ, ಹಾಗಾಗಿ ಈಗ ನೋಡ್ಕೊಂಡಿರಿ. ಈ ನೈಟ್ರೋಜನ್ ಬೇಸ್ಗಳು ನಮ್ಮ ಈ ಪೆಂಟೋಸ್ ಶುಗರ್ ಜೊತೆಗೆ ಇರ್ತವೆ. ಓಕೆನಾ? ಸೊ ಈಗ ಇವರಿಬ್ಬರ ಕಾಂಬಿನೇಷನ್ ಅನ್ನು ನೋಡ್ಬಿಡ ಒಂಚೂರು. ಓಕೆ, ರೈಟ್. ಎಸ್, ಸೊ ಇವರ ಕಾಂಬಿನೇಷನ್ ನೋಡೋಣ. ಈ ಕಾಂಬಿನೇಷನ್ ನೋಡ್ಕೊಂಡು ಆಮೇಲೆ 3ನೇ ಫಾಸ್ಫೇಟ್ ಗ್ರೂಪ್ಗೆ ಆಮೇಲೆ ಹೋಗೋಣ, ರೈಟ್. ಎಸ್, ಕಾಂಬಿನೇಷನ್ ಒಂದು ಹೇಗಿರುತ್ತಂತೆ ನೋಡಿ, ಅದ್ರದ್ದೊಂದು ಫೋಟೋ ಹಾಕ್ತೀನಿ ಬೇಕಾದ್ರೆ ನೋಡ್ಕೊಳ್ಳೋದಂತೆ. ಇದನ್ನೀಗ ನಾನು ಬರೀ ಸ್ಕೆಲೆಟನ್ ಬರೀತೀನಿ ಈಗ. ಎಸ್, ನೋಡು ಪೆಂಟೋ ಶುಗರ್ ಇವನು, ರೈಟ್. ಇದು ಪೆಂಟೋ ಶುಗರ್. ಓಕೆ, ಇದು ಪೆಂಟೋ ಶುಗರ್. ಇದಕ್ಕೆ ಈ ಕಾರ್ಬನ್ 1 ಇದ್ರಲ್ಲಿ 1 ಪ್ರೈಮ್, ನಾನು ನೆನ್ಪಿಟ್ಕೊಂಡು ಕೇಳಿದ್ದು 1 ಪ್ರೈಮ್ 2 ಪ್ರೈಮ್ ಅಂತ. 1 ಪ್ರೈಮ್ ಹತ್ರ ಇರ್ತಕ್ಕಂಥ OH ಗ್ರೂಪ್ ಇದೆ, ಈ OH ಗ್ರೂಪ್ ನ ರೀಪ್ಲೇಸ್ ಮಾಡಿ ನೈಟ್ರೋಜನ್ ಬೇಸ್ಗಳು ಬಂದು ಕೂತ್ಕೊಳ್ತವೆ. ನೋಡಿ, ಇದು ನೈಟ್ರೋಜನ್ ಬೇಸ್. ಈ ನೈಟ್ರೋಜನ್ ಬೇಸ್ ಬಂದು ಕೂತ್ಕೊಳ್ಳೋದು ಇಲ್ಲೇನೆ. ನೋಡಿ, ಈಗ ಬರೀತೀನಿ. ಇದು ನೈಟ್ರೋಜನ್ ಬೇಸು. ನೋಡಿ, ಇದು ಪೆಂಟೋ ಶುಗರ್, ಇದು ನೈಟ್ರೋಜನ್ ಬೇಸ್. ಎಲ್ಲಿ 1 ಪ್ರೈಮ್ ಮಾತ್ರ ಬಂದು ಸೇರ್ಬೇಕು, ಬಿ ಕೇರ್ಫುಲ್. ಓಕೆ, ಈ ತರ ಕಾಂಬಿನೇಷನ್ ಆದ್ರೆ ಪೆಂಟೋ ಶುಗರ್ ಮತ್ತೆ ನೈಟ್ರೋಜನ್ ಬೇಸಿನ ಕಾಂಬಿನೇಷನ್ ಆಯ್ತಲ್ಲ, ಈ ಕಾಂಪೌಂಡ್ ಅನ್ನ ನ್ಯೂಕ್ಲಿಯೋಸೈಡ್ ಅಂತ ಕರಿಬೇಕು. ನ್ಯೂಕ್ಲಿಯೋಸೈಡ್ ನೆನ್ಪಿಟ್ಕೊಳ್ಳಿ,
SID ಬರ್ದಿ ನಾನು nucleoside. What is a nucleoside? It is a combination of pentose sugar and a nitrogen base. Okay, that is called nucleoside. Nucleoside ಬಂದ್ರೆ ಈ ಪೆಂಟೋಸ್ ಶುಗರ್ ಮತ್ತೆ ಇವ್ರ ನಡುವೆ ಏನು ಲಿಂಕೇಜ್ ಇದೆಯಲ್ಲ, ಬಾಂಡ್, ಈ ಲಿಂಕೇಜ್, ಆ ಲಿಂಕೇಜ್ ಅನ್ನು ಎಕ್ಸಾಮ್ ಕೇಳ್ತಾರೆ. ಈ ಲಿಂಕೇಜ್ ಹೆಸರು ಎನ್ ಗ್ಲೈಕೋಸೈಡಿಕ್ ಲಿಂಕೇಜ್. ಸೊ ಇದು ಒಂದ್ ಮಾರ್ಕ್ಸ್ ಕೇಳ್ತೀವಿ, ದಯವಿಟ್ಟು ನೀಟ್ ಸೀಟ್ ಎಲ್ಲ ಕೇಳ್ತೀವಿ. ದ ಲಿಂಕೇಜ್ ದಟ್ ಎಕ್ಸಿಸ್ಟ್ ಬಿಟ್ವೀನ್ ಪೆಂಟೋಸ್ ಶುಗರ್ ಅಂಡ್ ನೈಟ್ರೋಜನ್ ಬೇಸ್, ದಟ್ ಇಸ್ ಕಾಲ್ಡ್ ಎನ್ ಗ್ಲೈಕೋಸೈಡಿಕ್ ಲಿಂಕೇಜ್. ಅದೊಂದು ಬಿ ಕೇರ್ಫುಲ್, ಚೆನ್ನಾಗಿ ಬಿಟ್ಕೊಳ್ಳಿ. ಇಲ್ಲಿರ್ತಕ್ಕಂಥವ್ರು ATGC ಅಥವಾ AUGC ಅಲ್ಲಿ ಯಾರು ಬೇಕಾದ್ರೂ ಬರ್ಬೋದು. ಅಡಿನೈನು, ಗುವಾನೈನು, ಸೈಟೋಸಿನ್, ಯುರಾಸಿಲ್, ಥೈಮಿನ್, ಇದ್ರ ಯಾರು ಬೇಕಾದ್ರೂ ಇಲ್ಲಿ ಬರ್ಬೋದು. ಬಂದು ಇದ್ರ ಜೊತೆ ಬಾಂಡ್ ಆಗ್ತಾರೆ. ಫಾರ್ ಎಕ್ಸಾಂಪಲ್, ಈಗ ನಾನು RNA ಅಂತ ಇದೆ ತಿಳ್ಕೊಳ್ಳೋಣ. RNA ಇರ್ತಕ್ಕಂಥ ನ್ಯೂಕ್ಲಿಯೋಸೈಡ್ಗಳ ಬಗ್ಗೆ ಮಾತಾಡ್ತೇನೆ ತಿಳ್ಕೊಳ್ಳಿ. RNA ನ್ಯೂಕ್ಲಿಯೋಸೈಡ್ ಮಾತಾಡ್ಬೇಕಂದ್ರೆ ಇವ್ರು ಸೇಮ್ ನ್ಯೂಕ್ಲಿಯೋಸೈಡ್ ಆಯ್ತಲ್ಲ. ಇವನು ಅಡಿನೈನ್ ಬಂದಿದ್ರೆ ಆವಾಗ RNA ಅಲ್ಲಿ ಇವನ ಹೆಸರೇನಂದ್ರೆ ಅಡಿನೋಸಿನ್. ನೋಡಿ, ಅಡಿನೋಸಿನ್ ನೋಡಿ, ಅಡಿನೋಸಿನ್ ಅಂತ. ಬೈ ಚಾನ್ಸ್ ಇಲ್ಲಿ ಗ್ವಾನಿನ್ ಬಂದಿದ್ರೆ ನೀವೇ ಹೇಳಿ, ಗ್ವಾನೋಸಿನ್. ಎಸ್, ನೋಡಿ, ಗ್ವಾನೋಸಿನ್ ಅಂತ. ಅದನ್ನು ಬಿಟ್ಟು ಥೈಮಿನ್ ಬಂದಿದ್ರೆ, ಥೈಮಿನ್ ಇಲ್ಲಲ್ಲ, RNA ಅಲ್ಲಿ ಥೈಮಿನ್ ಇರೋ ತಾನೆ, ಥೈಮಿನ್ ಬೇಡ. ಸೈಟೋಸಿನ್ ಬಂದ್ಬಿಡ್ತೀವಿ ಮೊದಲು, ಸೈಟಿಡಿನ್. ನೋಡಿ, ಸೈಟಿಡಿನ್ ಅಂತ. ಲಾಸ್ಟ್ ಯುರಾಸಿಲ್ ಬರ್ಬೇಕಲ್ಲ, ಯುರಾಸಿಲ್ ಬಂದ್ರೆ ಯೂರಿಡಿನ್. ದಯವಿಟ್ಟು ನೋಡ್ಕೊಳ್ಳಿ, ದೀಸ್ ಆರ್ ದ ನ್ಯೂಕ್ಲಿಯೋಸೈಡ್ಸ್ ಆಫ್ RNA. RNA ನ್ಯೂಕ್ಲಿಯೋಸೈಡ್ಸ್ ಅಡಿನೋಸಿನ್, ಗ್ವಾನೋಸಿನ್, ಸೈಟಿಡಿನ್, ಯೂರಿಡಿನ್. ಇದೇ DNA ಆಗ್ಬಿಟ್ರೆ DNA ಸೇಮ್ ಬರೀತೀವಿ, ಬಟ್ ನೆನಪಿರ್ಲಿ, ಇದು ಡಿಆಕ್ಸಿರೈಬೋಸ್ ಶುಗರ್ ಇರುತ್ತೆ. ಹಾಗಾಗಿ DNA ನೀವು ಬರೆದ್ರೆ ಡಿಆಕ್ಸಿ ಅಡಿನೋಸಿನ್, ಇದು ಡಿಆಕ್ಸಿ ಅಡೆನೋಸಿನ್. ಎಸ್, ಎಲ್ಲ ತರ ಡಿಆಕ್ಸಿ ಸೇರಿಸಬೇಕು ಇಲ್ಲಿ. ಡಿಆಕ್ಸಿ ಅಡಿನೋಸಿನ್, ಡಿಆಕ್ಸಿ ಗ್ವಾನೋಸಿನ್, ಡಿಆಕ್ಸಿ ಸೈಟಿಡಿನ್. ಬಟ್ ಯುರಿಡಿನ್ ಅಥವಾ ಯುರಾಸಿಲ್ ಇರಲ್ಲ, ಇಲ್ಲಿ ಥೈಮಿನ್ ಬರಬೇಕು. ಡಿಆಕ್ಸಿಥೈಮಿಡಿನ್. ಸೊ ಹಾಗಾದ್ರೆ ಇದ್ರೊಳಗೆ ನ್ಯೂಕ್ಲಿಯೋಸೈಡ್ಗಳು ನಿಮಗೆ ಪರಿಚಯ ಆಗುತ್ತೆ. ಫಸ್ಟ್ ಪೀಸ್ ಅಲ್ಲಿ ಹೇಳ್ಕೊಟ್ಟಿರ್ತಾರೆ, ಬಟ್ ನಿಮಗೆ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ಇಲ್ಲಿ ನ್ಯೂಕ್ಲಿಯೋಸೈಡ್ಗಳು ಗೊತ್ತಾದಂಗೆ ಆಯ್ತು ನಿಮಗೆ. ಇನ್ನು ನೆಕ್ಸ್ಟ್ ಏನು, ಫಾಸ್ಫೇಟ್ ಗ್ರೂಪ್ ಅನ್ನು ಮಾತಾಡ್ಸೋಣ. ಈಗ ಇವ್ರದ್ದೆಲ್ಲ ಮುಗೀತಲ್ಲ, ಇಬ್ಬರದು ಕತೆ ಮುಗೀತು ಈಗ, ರೈಟ್? ಶುಗರ್ಗಳು ಗೊತ್ತಾಯ್ತು, ನೈಟ್ರೋಜನ್ ಬೇಸ್ಗಳು ಗೊತ್ತಾಯ್ತು. ಇನ್ನು ಫಾಸ್ಫೇಟ್ ಗ್ರೂಪ್ ಹೋಗೋಣ. ಅರ್ಥ ಏನು ಮಾತಾಡಂಗಿಲ್ಲ. ಫಾಸ್ಫಾರಿಕ್ ಆಸಿಡ್ ಇದೆಯಲ್ಲ, H3PO4 ತಾನೆ, ಇದು ಫಾಸ್ಫೇಟ್ ಗ್ರೂಪ್ ಅನ್ನ ಬಂದಿದ್ದು ಕೊಡುತ್ತೆ. ಈ ಆಸಿಡ್ ಎಲ್ಲಿ ಕೊಡುತ್ತೆ? 5' ಕಾರ್ಬನ್ ಇದನ್ನಲ್ಲ ಇವನು, ಈ CH2OH, ಈ OH ಅಂತ ತೆಗೆದಾಕಿಟ್ಟು ಈ ಫಾಸ್ಫೇಟ್ ಗ್ರೂಪ್ ಬಂದು ಕೂತ್ಕೊಳ್ಳುತ್ತೆ. ಒಂದ್ಸರಿ ಫೋಟೋನ್ ಕೂಡ ಹಾಕಿರ್ತೀನಿ ನೋಡಿ. ಅದ್ ನಾನು ಇಲ್ಲಿ ಶಾರ್ಟ್ ಆಗಿ ಏನ್ ಬರೀತೀನಿ ಅಂದ್ರೆ, ಇಲ್ಲಿ CH2OH ಇದನ್ನ ಈ OH ಕಿತ್ಕೊಂಡು ಹೋಗ್ಬಿಟ್ಟು ಇಲ್ಲಿಗೆ PO4 ಬರ್ತಾನೆ ಅಷ್ಟೇ. ಓಕೆ, ಅದನ್ನ ಶಾರ್ಟ್ ಫಾರ್ಮ್ ಅಥವಾ ನಮ್ಮ ಸ್ಕೆಲಿಟಲ್ ಡಯಾಗ್ರಾಮ್ ಅಲ್ಲಿ ಸುಮ್ಮನೆ ಒಂದು ರಿಂಗ್ ಆಗ್ತದೆ. ಇದು ಫಾಸ್ಫೇಟ್ ಗ್ರೂಪ್ ಅಂತ ತಿಳ್ಕೊಳ್ಳಿ. ಹಾಗಾದ್ರೆ ಇದೇನು ಶುಗರು, ಇದೇನು ಫಾಸ್ಫೇಟು, ಇದೇನು ನೈಟ್ರೋಜನ್ ಬೇಸು. ಈಗ ಶುಗರ್ ನೈಟ್ರೋಜನ್ ಬೇಸ್ ನಡುವೆ ಎನ್ ಗ್ಲೈಕೋಸೈಡಿಕ್ ಲಿಂಕೇಜ್ ಇದೆ ಅಂತೆ. ಹಾಗೆ ಶುಗರ್ ಮತ್ತು ಫಾಸ್ಫೇಟ್ ನಡುವೆ ಯಾವ ಲಿಂಕೇಜ್ ಇರುತ್ತೆ? ಇದು ಫಾಸ್ಫೋಎಸ್ಟರ್. ನೋಡಿ, ಫಾಸ್ಫೋಎಸ್ಟರ್ ಲಿಂಕೇಜ್. ಫಾಸ್ಫೋಎಸ್ಟರ್ ಲಿಂಕೇಜ್ ಇರುತ್ತೆ ಇವರಿಬ್ಬರ ನಡುವೆ. ಇದು ಯಾವ ತುದಿ? 5' ತುದಿ. ನಾನು ಹೇಳಿದ್ದು 5', ಹಾಗಿದು 3', ಇದು 1', ಹಾಗೆ ನೆನ್ಪಿಟ್ಕೊಳ್ಳಿ. ಓಕೆ, ಈಗ 3 ಜನ ಬಂದ್ಬಿಟ್ರು. ವಾಟ್ ಈಸ್ ದ ಕಾಂಪೋಸಿಷನ್ ನ್ಯೂಕ್ಲಿಕ್ ಆಸಿಡ್? ಸೊ ಪೆಂಟೋಸ್ ಶುಗರ್ ಇಲ್ಲಿದನ್ನು ನೋಡಿ, ನೈಟ್ರೋಜನ್ ಬೇಸ್ ಇಲ್ಲಿದನ್ನು ನೋಡಿ, ಫಾಸ್ಫೇಟ್ ಗ್ರೂಪ್ ಇಲ್ಲಿದನ್ನು ನೋಡಿ. ಹಾಗಾದ್ರೆ 3 ಜನ ಬಂದ್ರು, ಈಗ ಮುಗೀತು. 3 ಜನ ಎಲ್ಲ ಎಲ್ಲಿದ್ದಾರೆ ಗೊತ್ತಾಯ್ತು. ಈಗ ಇವರಿಬ್ರು ಇದ್ರೆ ಶುಗರ್ ಮತ್ತೆ ನೈಟ್ರೋಜನ್ ಬೇಸ್ ಇದ್ರೆ ಅಂತ ಕರೆದಿದ್ರಿ, ಈಗ ತಾನೆ ನ್ಯೂಕ್ಲಿಯೋಸೈಡ್ ಅಂತ. ಈಗ 3 ಜನ ಇದ್ಬಿಟ್ರೆ, ಅಂದ್ರೆ ನ್ಯೂಕ್ಲಿಯೋಸೈಡ್ ಜೊತೆಗೆ ಫಾಸ್ಫೇಟ್ ಇದ್ಬಿಟ್ರೆ ಅವಾಗ ನ್ಯೂಕ್ಲಿಯೋಟೈಡ್ ಅನ್ಬೇಕು. ನ್ಯೂಕ್ಲಿಯೋಟೈಡ್. ಈಗ ತಾನೇ DNA ಲೆಂತ್ ಅನ್ನ ಬರ್ದ್ವಿ, ಅಲ್ಲಿ ನ್ಯೂಕ್ಲಿಯೋಟೈಡ್ ಅಂತ ಹೇಳ್ತಾ ಇದ್ವಿ ಅಲ್ವಾ? ಸೊ ನಮ್ಮ 5x174 ಬ್ಯಾಕ್ಟೀರಿಯಾ ಐತಲ್ಲ, ಸೊ ಅದ್ರೊಳಗಡೆ ಇರ್ತಕ್ಕಂಥ 5386 ನ್ಯೂಕ್ಲಿಯೋಟೈಡ್ ಇದೆ ಅಂತ ಹೇಳಿದ್ವಿ. ಆ ನ್ಯೂಕ್ಲಿಯೋಟೈಡ್ ಅಂದ್ರೆ ಇಂಥದ್ದು ಒಂದು ನೋಡಿದ್ವಿ. ಇಂಥವು 5386 ಇರಬೇಕು. ಓಕೆ, 5386 ಇಂಥವು ಸೇರ್ಕೊಂಡ್ರೆ ಆವಾಗ 5x174 ಬ್ಯಾಕ್ಟೀರಿಯಾ ಬೇಸ್ ಐತಲ್ಲ,
ಆ ವೈರಸ್ ಅಲ್ಲಿ ಇರ್ತಕ್ಕಂಥ DNA ಅಷ್ಟು ಉದ್ದ ಇರುತ್ತೆ ಅಂತ ಲೆಕ್ಕ. ಓಕೆ, ಇದು ಒಂದು ನ್ಯೂಕ್ಲಿಯೋಟೈಡ್. ಹಾಗೆ ನ್ಯೂಕ್ಲಿಯೋಟೈಡ್ ಅಂದ್ರೆ ಏನು? ಇಟ್ ಈಸ್ ದ ಕಾಂಬಿನೇಷನ್ ಆಫ್ ಎ ನ್ಯೂಕ್ಲಿಯೋಸೈಡ್ ಅಂಡ್ ಫಾಸ್ಫೇಟ್ ಗ್ರೂಪ್. ಇವೆರಡು ಸೇರಿ ನ್ಯೂಕ್ಲಿಯೋಸೈಡ್ ಅಂಡ್ ಫಾಸ್ಫೇಟ್ ಗ್ರೂಪ್, ಇದನ್ನ ನ್ಯೂಕ್ಲಿಯೋಟೈಡ್ ಅನ್ಬೇಕು. ಅಥವಾ ನ್ಯೂಕ್ಲಿಯೋಟೈಡ್ಸ್ ಇವರೇನೆ ನಮ್ಮ DNA ಅಥವಾ RNA ಕೊಡೋರು. ಇವ್ರಿಗೆ ಸೇರ್ಕಂತ ಹೋದ್ರೆ ಒಂದು ಪಾಲಿ ನ್ಯೂಕ್ಲಿಯೋಟೈಡ್ ಚೈನ್ ಆಗುತ್ತೆ. ಇದೊಂದು ನ್ಯೂಕ್ಲಿಯೋಟೈಡ್. ಇಂಥ 100 ಸೇರ್ಕೊಂಡ್ರೆ ಪಾಲಿ ನ್ಯೂಕ್ಲಿಯೋಟೈಡ್ ಚೈನ್. ಆ ಪಾಲಿ ನ್ಯೂಕ್ಲಿಯೋಟೈಡ್ ಚೈನ್ DNA ಅಥವಾ RNA. ಅದೇನೋ ಡಿಆಕ್ಸಿರೈಬೋಸ್ ಇತ್ತು DNA, ರೈಬೋಸ್ ಇತ್ತು RNA. ಹಾಗಾಗಿ ಪಾಲಿ ನ್ಯೂಕ್ಲಿಯೋಟೈಡ್ ಚೈನ್, ಯಾಕಂದ್ರೆ ನ್ಯೂಕ್ಲಿಯೋಟೈಡ್ಗಳು ಸೇರ್ಕೊಂಡು ಆಗ್ತಕ್ಕಂಥದ್ದು. ಹೇಗೆ ಒಂದು ಗಾರ್ಲ್ಯಾಂಡ್ ಅಥವಾ ಹೂವಿನಾರದಲ್ಲಿ ಹೂಗಳು ಸೇರ್ಕೊಂಡು ಹೂವಿನಾರ ಆಗಿರುತ್ತಲ್ಲ, ಆದ್ರೆ ಒಂದು ಹೂವಿನಾರದಲ್ಲಿ ಇರ್ತಕ್ಕಂಥ ಒಂದು ಹೂ ಒಂದು ನ್ಯೂಕ್ಲಿಯೋಟೈಡ್, ಅಥವಾ ಮಣಿ ಸರದಲ್ಲಿ ಇರ್ತದ ಒಂದು ಮಣಿ ಒಂದು ನ್ಯೂಕ್ಲಿಯೋಟೈಡ್. DNA ಅಲ್ಲಿರೋ ಒಂದು ನ್ಯೂಕ್ಲಿಯೋಟೈಡ್ ಒಂದು ಮಣಿ ಇದ್ದಂಗೆ ಮಣಿ ಸರದಲ್ಲಿ, ಹಾಗಂತ್ಕೊಳ್ಳಿ. ಅಂತ ಸಾವಿರಾರು ಮಣಿ ಸೇರ್ಕೊಂಡು ಮಣಿದು ಹಾರ ಆಗಿರುತ್ತಲ್ವಾ, ಹಾಗೆ ಸಾವಿರಾರು ನ್ಯೂಕ್ಲಿಯೋಟೈಡ್ ಸೇರ್ಕೊಂಡು DNA ಅಥವಾ RNA. ಹಾಗಾದ್ರೆ DNA ಅಥವಾ RNA ಏನು? ಪಾಲಿ ನ್ಯೂಕ್ಲಿಯೋಟೈಡ್ ಚೈನ್ಗಳು. DNA ಅಂದ್ರೆ ಪಾಲಿ ನ್ಯೂಕ್ಲಿಯೋಟೈಡ್ ಚೈನ್, RNA ಅಂದ್ರೆ ಪಾಲಿ ನ್ಯೂಕ್ಲಿಯೋಟೈಡ್ ಚೈನ್. ಯಾಕೆ ನ್ಯೂಕ್ಲಿಯೋಟೈಡ್ ಸೇರ್ಕೊಂಡಾಗಿರ್ತವೆ. ಇಂಥ ಒಂದು ನ್ಯೂಕ್ಲಿಯೋಟೈಡ್ ತಗೊಂಡ್ರೆ ಇವಕ್ಕೂ ಕೂಡ ಹೆಸರು ಕೊಡೋಣ. RNA ಏನ್ ಹೆಸರು, DNA ಏನ್ ಹೆಸರು ಅಂತ. RNA ಹೋದ್ರೆ ಇಲ್ಲಿ ಅಡಿನೈನ್ ಇದ್ರೆ ಆವಾಗ ಅಡಿನಿಲಿಕ್ ಆಸಿಡ್, ಅಡಿನೈನ್ ಇದ್ರೆ ಅಡಿಲಿಕ್ ಆಸಿಡ್ ಎಲ್ಲಿ RNA ಅಲ್ಲಿ. ಅದೇ DNA ಗಾದ್ರೆ ಡಿಆಕ್ಸಿ ಅಡಿನಿಲಿಕ್ ಆಸಿಡ್ ಸೇಮ್. ಇಲ್ಲಿ G ಇದ್ರೆ ಗ್ವಾನಿನ್, ಸೊ ಗ್ವಾನಿಲಿಕ್ ಆಸಿಡ್, ಗ್ವಾನಿಲಿಕ್ ಆಸಿಡ್ ನೇ ಡಿಆಕ್ಸಿ ಗ್ವಾನಿಲಿಕ್ ಆಸಿಡ್. ಓಕೆ, ಸೊ ಅಥವಾ ಅಡಿನಿಲಿಕ್ ಆಸಿಡ್ ಅಂತಲ್ಲ, ಅಡಿನಿಲಿಕ್ ಆಸಿಡ್ ನ AMP ಅಡಿನೋಸಿನ್ ಮೋನೋಫಾಸ್ಫೇಟ್ ಅಂತ ಕೂಡ ಇನ್ನೊಂದು ಹೆಸರು ಕರಿಬಹುದು. AMP, GMP, TMP ಹಾಗೆ ಕೂಡ ಕರಿಬಹುದು, CMP. ಓಕೆ, ರೈಟ್. ಸೊ ಹಾಗಾಗಿ ಅಡಿನಿಲಿಕ್ ಆಸಿಡ್, ಗ್ವಾನಿಲಿಕ್ ಆಸಿಡ್, ಸೈಟಿಡಿಲಿಕ್ ಆಸಿಡ್, ಯೂರಿಡಿಲಿಕ್ ಆಸಿಡ್. ಯಾರು? RNA ಇರ್ತಕ್ಕಂಥ ನ್ಯೂಕ್ಲಿಯೋಟೈಡ್. ಯಾರು? RNA ನ್ಯೂಕ್ಲಿಯೋಟೈಡ್ ಬಂದ್ರೆ ಅಡಿನಿಲಿಕ್ ಆಸಿಡ್, ಗ್ವಾನಿಲಿಕ್ ಆಸಿಡ್, ಸೈಟಿಡಿಲಿಕ್ ಆಸಿಡ್, ಯೂರಿಡಿಲಿಕ್ ಆಸಿಡ್. ಹಾಗೆ DNA ಇರ್ತಕ್ಕಂಥ ನ್ಯೂಕ್ಲಿಯೋಟೈಡ್ ಬಂದ್ರೆ DNA ಒಂದ್ ಸೆಕೆಂಡ್ ಡಿಆಕ್ಸಿ ಅಡಿನಿಲಿಕ್ ಆಸಿಡ್, ಡಿಆಕ್ಸಿ ಗ್ವಾನಿಲಿಕ್ ಆಸಿಡ್, ಡಿಆಕ್ಸಿ ಥೈಮಿಡಿಲಿಕ್ ಆಸಿಡ್, ಹಾಗೆ ಡಿಆಕ್ಸಿ ಸೈಟಿಡಿಲಿಕ್ ಆಸಿಡ್. ಸೊ ಇವು DNA ಇರ್ತಕ್ಕಂತಹ ನ್ಯೂಕ್ಲಿಯೋಟೈಡ್ಗಳು. ಸೊ ಈಗ ನಮಗೆ ಇಡೀ ನ್ಯೂಕ್ಲಿಯೋಟೈಡ್ ಸ್ಟ್ರಕ್ಚರ್ ಗೊತ್ತಾಯ್ತು. ಇಂಥ ನ್ಯೂಕ್ಲಿಯೋಟೈಡ್ ಸೇರಿಸ್ಕೊಂಡು ನಾವೀಗ DNA ಮಾಡೋದು ಬನ್ನಿ. ಒಂದು ನ್ಯೂಕ್ಲಿಯೋಟೈಡ್ ಇನ್ನೊಂದು ನ್ಯೂಕ್ಲಿಯೋಟೈಡ್ ಜೊತೆ ಸೇರ್ಕೊಂಡ್ರೆ ಹೇಗೆ ಸೇರ್ಕೊಳ್ತಾ ಅಂತ ನೋಡೋಣ. ಇದೊಂದು ನ್ಯೂಕ್ಲಿಯೋಟೈಡಾ, ಇದಕ್ಕೆ ಮತ್ತೊಂದು ನ್ಯೂಕ್ಲಿಯೋಟೈಡ್ ಸೇರಿಸ್ತೀನಿ ನೋಡಿ. ಎಸ್, ಇದ್ಯಾವುದು ಇನ್ನೊಬ್ಬ ನ್ಯೂಕ್ಲಿಯೋಟೈಡ್. ಓಕೆ, ಫಾರ್ ಎಕ್ಸಾಂಪಲ್ ಇವನು A ಇದ್ರೆ ಅರ್ಥ ನೀವು ಅಡಿನಿಲಿಕ್ ಆಸಿಡ್. ಇನ್ನು ಇಲ್ಲಿ ಏನಾದ್ರೂ ಉದಾಹರಣೆಗೆ T ಇದೆ ಅಂತ ಇಟ್ಕೊಳ್ಳೋಣ, ಇದು ಡಿಆಕ್ಸಿ ಥೈಮಿಡಿಲಿಕ್ ಆಸಿಡ್. ಯಾಕಂದ್ರೆ T ಅಂತ ತಕ್ಷಣ ಡಿಆಕ್ಸಿ ಬರ್ಬೇಕಲ್ಲ. ಓಕೆ, ಈಗ ಇದೇನಿದು ಕಾರ್ಬನ್ 1 ಪ್ರೈಮ್, 2 ಪ್ರೈಮ್, 3 ಪ್ರೈಮ್. ಈ 3 ಪ್ರೈಮ್ ಬರ್ತೀನಿ. ಈ 3 ಪ್ರೈಮ್ ಅಲ್ಲಿ ಇರ್ತಕ್ಕಂಥ OH ಐತಲ್ಲ, ಅದು ಇಲ್ಲಿ ನಮ್ಮ ಫಾಸ್ಫೇಟ್ ಗ್ರೂಪ್ ಇದೆಯಲ್ಲ, ಇದು ಇವ್ರ ನಡುವೆ ಬಾಂಡ್ ಫಾರ್ಮೇಶನ್ ಆಗೋದು ನೋಡಿ. ದಯವಿಟ್ಟು ನೋಡ್ಕೊಳ್ಳಿ, ಇದು 3 ಪ್ರೈಮ್, ಇದು 5 ಪ್ರೈಮ್. 3 ಪ್ರೈಮ್ 5 ಪ್ರೈಮ್ ನಡುವೆ ಬಾಂಡ್ ಫಾರ್ಮೇಶನ್ ಆಗುತ್ತೆ. ಹಿಂಗೆ ಎಷ್ಟು ಸೇರ್ಕೊಳ್ಳಿ ಹಂಗೆ ಬಾಂಡ್ ಆಗ್ತಾ ಇರುತ್ತೆ. 3 ಪ್ರೈಮ್ 5 ಪ್ರೈಮ್ ಬಾಂಡ್ ಆಗ್ತಾ ಇರುತ್ತೆ. ಈ ಬಾಂಡ್ ಏನು ಅನ್ಬೇಕು, ಇಲ್ಲಿ ಹೇಳಿದ್ವಲ್ಲ ಶುಗರ್ ಫಾಸ್ಫೇಟ್ ನಡುವೆ ಫಾಸ್ಫೋ ಎಸ್ಟರ್ ಬಾಂಡ್ ಅಂತ. ಇಲ್ಲೂ ಅಷ್ಟೇ ಶುಗರ್ ಮತ್ತು ಫಾಸ್ಫೇಟ್ ನಡುವೆ, ಬಟ್ ಎರಡು ಎಸ್ಟರ್ಗಳೇ ಸೇರಿಸುತ್ತಿದ್ದು. ಇದ್ರ ಒಂದು ಗ್ರೂಪ್ ಎಸ್ಟರ್, ಇದ್ರ ಒಂದು ಗ್ರೂಪ್. ಅದಕ್ಕೆ ಹೆಸರು ಫಾಸ್ಫೋ ಡೈಎಸ್ಟರ್ ಬಾಂಡ್. ಫಾಸ್ಫೋ ಡೈಎಸ್ಟರ್, ಎರಡು ಎಸ್ಟರ್ಗಳು ಸೇರಿಸುತ್ತೆ. ಆ ಲಿಂಕೇಜ್. ಓಕೆ, ಫಾಸ್ಫೋ ಡೈಎಸ್ಟರ್ ಲಿಂಕೇಜ್. ದ ಬಾಂಡ್ ಎಕ್ಸಿಸ್ಟ್ ಬಿಟ್ವೀನ್, ದ ಲಿಂಕೇಜ್ ಎಕ್ಸಿಸ್ಟ್ ಬಿಟ್ವೀನ್ 2 ನ್ಯೂಕ್ಲಿಯೋಟೈಡ್ಸ್. ಎರಡು ನ್ಯೂಕ್ಲಿಯೋಟೈಡ್ಸ್ ನಡುವೆ ಇರ್ತಕ್ಕಂಥ ಬಾಂಡ್ ಇದೆಯಲ್ಲ, ಅದು ಫಾಸ್ಫೋ ಡೈಎಸ್ಟರ್ ಲಿಂಕೇಜ್. ಇನ್ನು ಶುಗರ್ ಮತ್ತೆ ಫಾಸ್ಫೇಟ್ ಗ್ರೂಪ್ ನಡುವೆ ಇರ್ತಕ್ಕಂಥದ್ದು ಫಾಸ್ಫೋ ಎಸ್ಟರ್. ನ್ಯೂಕ್ಲಿಯೋಟೈಡ್ ನಡುವೆ ಫಾಸ್ಫೋ ಡೈಎಸ್ಟರ್. ಸೊ ಇನ್ನು ನೈಟ್ರೋಜನ್ ಬೇಸ್ ಮತ್ತು ಶುಗರ್ ನಡುವೆ ಎನ್ ಗ್ಲೈಕೋಸೈಡಿಕ್ ಲಿಂಕೇಜ್. ಇವೆಲ್ಲ ಲಿಂಕೇಜ್ಗಳು ಚೆನ್ನಾಗಿ ಗೊತ್ತಿರಲಿ. ಸೊ ದಿಸ್ ಈಸ್ ಹೌ ದೇ ಜಾಯಿನ್. ಇಂಥ 100 ಜಾಯಿನ್ ಸೇರ್ಕಂತ ಹೋದ್ರೆ ಪಾಲಿನ್ಯೂಕ್ಲಿಯೋಟೈಡ್ ಚೈನ್ ಆಗುತ್ತೆ. ಅದೇ DNA ಅಥವಾ RNA ಆಗ್ತಕ್ಕಂಥ ರೀತಿ. ಇಷ್ಟು ನಮ್ಮ ಓಪನಿಂಗ್ ಕ್ಲಾಸ್ ಅಲ್ಲಿ ನಿಮ್ಗೆ ಗೊತ್ತಿರಲಿ. ನೆಕ್ಸ್ಟ್ ಕಮಿಂಗ್ ಕ್ಲಾಸ್ ಅಲ್ಲಿ ಸೊ ಇದ್ರದ್ದೇ ಸ್ಟ್ರಕ್ಚರ್ ಮುಂದುವರ್ಸ್ತಾ ನಮ್ಮ DNA ಸ್ಟ್ರಕ್ಚರ್ ಓದೋಣ. ಸ್ಟ್ರಕ್ಚರ್ ಆಫ್ DNA ಓಕೆನಾ. ಆ ಸ್ಟ್ರಕ್ಚರ್ ಕೂಡ ಮುಂದೆ ಫೋಟೋಸ್ ಹಾಕ್ತಾ ಹೋಗ್ತೀನಿ, ನೀವಂತ ಅಧ್ಯಯನ ಮಾಡ್ಕೊಳ್ಳಾಗುತ್ತೆ. ಅರ್ಥ ಆಯ್ತು ಅಂತ ಅನ್ಕೋತೀನಿ. ಸೊ ಸಾಧ್ಯವರಿಗೆ ಬೇಸಿಕ್ ಅಂತ ಜಾಸ್ತಿ ಕನ್ನಡನೇ ಬಳಸಿದ್ದೀನಿ ನಾನೀಗ. ಯಾಕಂದ್ರೆ ಬೇಸಿಕ್ ಕನ್ನಡ ಗೊತ್ತಾಗ್ಲಿಲ್ಲ ಅಂದ್ರೆ ಮುಂದೆ ಇಂಥ ಒಳ್ಳೆ ಚಾಪ್ಟರ್ ಅರ್ಥ ಮಾಡ್ಕೊಳಕ್ ಆಗಲ್ಲ. ಅದಕ್ಕೆ ವೆರಿ ನೆಕ್ಸ್ಟ್ ಕ್ಲಾಸ್ ಅನ್ನ ದಯವಿಟ್ಟು ಫಾಲೋ ಮಾಡ್ತೀರಿ.
ಮೊದಲು ಪುಟ್ಟಪ್ಪ ಬಯೋ ಗಾರ್ಡನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಆಮೇಲೆ ಇಂಥ ಚಾಪ್ಟರ್ಗಳು ಕೇಳೋಕ್ಕಾಗತ್ತೆ. ಓಕೆ, ಥ್ಯಾಂಕ್ ಯು.